ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ಈ ವಿಡಿಯೋದಲ್ಲಿ ನಾವು ಟ್ರಯಾಂಗಲ್ಸ್ ಕಾನ್ಸೆಪ್ಟನ್ನ ನೋಡ್ತಾ ಬರೋಣ. 7th ಸ್ಟ್ಯಾಂಡರ್ಡ್ನ ಟ್ರಯಾಂಗಲ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್. ಈಗ ನಾವು ಆ ಒಂದು ಪ್ರಾಪರ್ಟೀಸ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಫಸ್ಟ್ ಟ್ರಯಾಂಗಲ್ ಅಂದ್ರೇನು ಅಂತ ಹೇಳಿ ನೋಡ್ತಾ ಹೋಗೋಣ. ಟ್ರಯಾಂಗಲ್ ಇಟ್ಸ್ ಅ ಮೀನಿಂಗ್. ಇದು ಸಹಿತ ಇಂಟ್ರೊಡಕ್ಷನ್ ಪಾರ್ಟ್ ಆಗಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಬಹುದು. ನೀವು ಟ್ರಯಾಂಗಲ್ ಒಂದು ಪಿಕ್ಚರನ್ನು ಕೊಟ್ಟಿದ್ದೀನಿ ನಾನು. ಈ ಟ್ರಯಾಂಗಲಲ್ಲಿ ನೀವು ನೋಡ್ತಾ ಇದ್ದೀರಾ ABC ಅನ್ನುವಂಥ 3 ವರ್ಟಿಸಿಸ್ಗಳಿದ್ದಾವೆ. ಗೊತ್ತಾಗ್ತಿದೆಯಾ? ವರ್ಟಿಸಿಸ್ ಅಂದರೆ ಏನು? ದೇ ಆರ್ ದ ಎಡ್ಜ್. ಗೊತ್ತಾಗ್ತಿದೆಯಾ? ಇಲ್ಲಿ A ಇದೆ, ಹಾಗೆ ಇಲ್ಲಿ B ಇದೆ. ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ಹೌ ಮೆನಿ ಲೈನ್ ಸೆಗ್ಮೆಂಟ್ಸ್ ಆರ್ ದೇರ್? ದೇರ್ ಆರ್ 3 ಲೈನ್ ಸೆಗ್ಮೆಂಟ್ಸ್ ಆರ್ ದೇರ್. ಯಾವ್ಯಾವು? AB, BC ಆ್ಯಂಡ್ CA ಆರ್ AC. ಅದನ್ನು ನಾವು ರೆಪ್ರೆಸೆಂಟ್ ಮಾಡುವಾಗ ಹೇಗೆ ಮಾಡ್ತೀವಿ? AB ಅದರ ಮೇಲೆ ಒಂದು ಲೈನನ್ನು ಹಾಕ್ತೀವಿ, BC, ಸೊ CA. ಹಾಗಾದರೆ ಎಷ್ಟು ವರ್ಟಿಸಿಸ್ ಇತ್ತು? 3 ವರ್ಟಿಸಿಸ್ ಇತ್ತು, ಹಾಗೆ 3 ಲೈನ್ ಸೆಗ್ಮೆಂಟ್ಸ್ ಇತ್ತು. ಹಾಗೆ ಹೌ ಮೆನಿ ಆ್ಯಂಗಲ್ಸ್ ಆರ್ ದೇರ್? A ಅನ್ನೋ ಒಂದು ಆ್ಯಂಗಲ್ ಇದೆ, B ಅನ್ನೋ ಒಂದು ಆ್ಯಂಗಲ್ ಇದೆ, ಹಾಗೆ C ಅನ್ನೋ ಒಂದು ಆ್ಯಂಗಲ್ ಇದೆ. ನಾವೇನು ಕನ್ಕ್ಲೂಡ್ ಮಾಡ್ಬೋದು? ಟ್ರಯಾಂಗಲಲ್ಲಿ 3 ವರ್ಟಿಸಿಸ್ ಇರುತ್ತೆ, 3 ಲೈನ್ ಸೆಗ್ಮೆಂಟ್ಸ್ಗಳಿರುತ್ತವೆ, ಹಾಗೆ 3 ಆ್ಯಂಗಲ್ಸ್ ಇರುತ್ತೆ. ನಿಮಗಿಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಯಾವುದನ್ನು ವರ್ಟಿಸಿಸ್ ಅಂತ ಹೇಳಿ ಕರಿತೀವಿ, ಹಾಗೆ ಯಾವುದನ್ನು ಲೈನ್ ಸೆಗ್ಮೆಂಟ್ ಅಂತ ಹೇಳಿ ಕರಿತೀವಿ, ಹಾಗೆ ಯಾವುದನ್ನು ನಾವು ಆ್ಯಂಗಲ್ಸ್ ಅಂತ ಹೇಳಿ ಕರಿತೀವಿ, ಅವುಗಳ ಸಿಂಬಲ್ಸ್ಗಳನ್ನು. ಗೊತ್ತಾಗ್ತಿದೆಯಾ? ಇದನ್ನೇ ನಾನು ಮೇಯ್ನಾಗಿ ಈಗ ಇವಾಗ ಏನಂದರೆ ಪ್ರಾಪರ್ಟೀಸ್ಗಳು ತಿಳ್ಕೊಬೇಕಲ್ವ ನೀವು. ಈ ಪ್ರಾಪರ್ಟೀಸ್ಗಳ ತಿಳ್ಕೊಬೇಕು ಅಂತಂದರೆ ಈಗ ನೆಕ್ಸ್ಟ್ ಏನು ಮಾಡ್ತಾ ಹೋಗ್ತಾರೆ? ದೇ ಯೂಸ್ ದ ವರ್ಡ್ ಲೈನ್ ಸೆಗ್ಮೆಂಟ್. ಲೈನ್ ಸೆಗ್ಮೆಂಟ್ ಅನ್ನೋ ವರ್ಡ್ ಬಂತು ಅಂದಾಗ ನಿಮಗೆ ಗೊತ್ತಾಗಬೇಕು, ಲೈನ್ ಸೆಗ್ಮೆಂಟ್ ಇಟ್ ಮೀನ್ಸ್ ಜಾಯ್ನಿಂಗ್ ಆಫ್ 2 ಪಾಯಿಂಟ್ಸ್. AB ಅಂತಿದೆಯಾ? ಇಟ್ ಈಸ್ ಒನ್ ಆಫ್ ದ ಲೈನ್ ಸೆಗ್ಮೆಂಟ್. 2 ಎಂಡ್ ಪಾಯಿಂಟ್ಸ್ ಇರುತ್ತೆ ಇದಕ್ಕೆ. ಲೈನ್ ಅಂತ ಅಂದರೆ ದೇರ್ ಈಸ್ ಓನ್ಲಿ 1 ಎಂಡ್ ಪಾಯಿಂಟ್. ಇಟ್ ಎಕ್ಸ್ಟೆಂಡ್ಸ್ ಇನ್ ಬೋತ್ ದ ಡೈರೆಕ್ಷನ್. ಸಾರಿ, 1 ಎಂಡ್ ಪಾಯಿಂಟ್ ಎಂಡ್ ಪಾಯಿಂಟೇ ಇರೋದಿಲ್ಲ ಲೈನಲ್ಲಿ, ಬಟ್ ಇನ್ ರೇ ಅಂತ ಹೇಳಿ ಕರಿತೀವಿ. ಇಲ್ಲಿ ನಿಮಗೆ ಟ್ರಯಾಂಗಲ್ಸ್ ನಾನು ಹೇಳುವ ಹೊತ್ತಿಗೆ ನಿಮ್ಗೆ ಅದೇನು ಬೇಡ, ಬಟ್ ಒಂದು ಇಂಟ್ರೊಡಕ್ಷನ್ ಅಲ್ಲ ಅಲ್ಲಿ ಹೇಗೆ ಹೇಳ್ತಾ ಇದ್ದೀನಿ. ರೇ ಅಂತಂದರೆ ಇಲ್ಲಿ ನಾವೇನಾಗುತ್ತೆ, ಒಂದು ಎಂಡ್ ಪಾಯಿಂಟ್ ಇರುತ್ತೆ, ಇಟ್ ಎಕ್ಸ್ಟೆಂಡ್ಸ್ ಇನ್ ಒನ್ ಡೈರೆಕ್ಷನಲ್ಲೇ ಹೋಗ್ತಾ ಇರುತ್ತೆ. ಬಾಣ ಹೆಂಗೆ ಹೋಗ್ತಾ ಇರುತ್ತಲ್ಲ ಆ ರೀತಿಯಾಗಿ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇರುತ್ತೆ. ಎರಡೂ ಕಡೆ ಇರುವಂತಹ ಡೈರೆಕ್ಷನ್ ಇತ್ತು ಅಂತ ಅಂದರೆ ಅದನ್ನು ನಾವು ಲೈನ್ ಅಂತ ಹೇಳಿ ಕರಿತೀವಿ. ಲೈನ್ ಸೆಗ್ಮೆಂಟ್ ಅಂತ ಅಂದರೆ ಅಲ್ಲಿ 2 ಎಂಡ್ ಪಾಯಿಂಟ್ ಇರುತ್ತೆ. ಗೊತ್ತಾಗ್ತಿದೆಯಾ? ನಂತರ ಟ್ರಯಾಂಗಲ್ ಅಂತೇನು ಕೊಟ್ಟಿದ್ದೀನಿ ಅಂತಂದರೆ, ಯಾಕೆ ಇದನ್ನು ನಾವು ಟ್ರೈಆ್ಯಂಗಲ್ ಅಂತ ಹೇಳಿ ಕರಿತೀವಿ ಅಂದರೆ ಇಲ್ಲಿ 3 ಆ್ಯಂಗಲ್ಸ್ಗಳಿಂದ ಆಗಿರುತ್ತೆ, ಅದಕ್ಕೋಸ್ಕರ ಇದನ್ನು ನಾವು ಟ್ರಯಾಂಗಲ್ ಅಂಥೇಳಿ ಕರಿತೀವಿ. ನಿಮಗೆ ಪಾಲಿಗಾನ್ ಕಾನ್ಸೆಪ್ಟ್ ಗೊತ್ತಿತ್ತು ಅಂದರೆ ಅಲ್ಲಿ ನೀವು ಟ್ರಯಾಂಗಲ್, ಕ್ವಾಡ್ರಿಲ್ಯಾಟ್ರಲ್ ಈ ರೀತಿಯಾಗಿ ಒಂದೊಂದನ್ನೇ ನೋಡ್ತಾ ಹೋಗ್ಬೋದು. ಈಗ ಜಸ್ಟ್ ನಾವು ಟ್ರಯಾಂಗಲ್ ಕಡೆ ಕಾನ್ಸಂಟ್ರೇಟ್ ಮಾಡೋಣ. ಹಾಗೆ ಇಂಟ್ರೊಡಕ್ಷನ್ ಪಾರ್ಟ್ ಆಗಿ ನಿಮಗೆ ಟೈಪ್ಸ್ ಆಫ್ ಟ್ರಯಾಂಗಲ್ ಸಹಿತ ಹೇಳಿದ್ದಾರೆ, ಬೇಸ್ಡ್ ಆನ್ ದ ಸೈಡ್ಸ್ ಹಾಗೆ ಬೇಸ್ಡ್ ಆನ್ ದ ಆ್ಯಂಗಲ್ಸ್. ಬೇಸ್ಡ್ ಆನ್ ದ ಸೈಡ್ಸ್ ಟೈಪ್ಸ್ ಆಫ್ ಟ್ರಯಾಂಗಲ್ ಯಾವ್ದ್ಯಾವ್ದಿದ್ದಾವೆ ನೆನ್ಪು ಮಾಡ್ಕೊಳ್ಳಿ. ಅವಿಷ್ಟನ್ನು ಸಹಿತ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೆ ಬೇಸ್ಡ್ ಆನ್ ದ ಆ್ಯಂಗಲ್ಸ್ ಇದರಲ್ಲೂ ಸಹಿತ 3 ಇದೆ, ಹಾಗೆ ಇದರಲ್ಲೂ ಸಹಿತ 3 ಇದ್ದಾವೆ. ಅವು ಯಾವ್ಯಾವು ಅದನ್ನು ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಟ್ರೈ ದೀಸ್. ಇಲ್ಲಿ ಕೊಟ್ಟಿದ್ದಾರೆ ನಮಗೆ, ರೈಟ್ ದ 6 ಎಲಿಮೆಂಟ್ಸ್ ದಟ್ ಈಸ್ ಅಂದರೆ 3 sides 3 angles ಆಫ್ ಟ್ರಯಾಂಗಲ್ ABC. ಈಗ ಒಂದು ಟ್ರಯಾಂಗಲ್ ABCನ ನಾವು ರೆಡಿ ಮಾಡ್ಕೊಳ್ಳೋಣ. ABC ಓಕೆನಾ? ಇಲ್ಲಿ ಜಾಯಿನ್ ಆಗ್ತಾ ಇಲ್ಲ, ನನಗೆ ಇಲ್ಲಿ ಸ್ಕ್ರೀನ್ ಮೇಲೆ ಬರೆಯೋದಕ್ಕೆ ಹೀಗೆ ಸಾಧ್ಯ ಆಗುತ್ತೆ, ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಇಲ್ಲಿ ಕೇಳ್ತಾ ಇರೋದವರು 3 ಸೈಡ್ಸನ್ನು ಬರೀರಿ ಅಂಥೇಳಿ. ಸೈಡ್ಸ್ ಇಟ್ ಮೀನ್ಸ್ ದ ಲೈನ್ ಸೆಗ್ಮೆಂಟ್ಸ್ ಏನು ಹೇಳ್ತೀವಲ್ವ ಅದೇ. ಯಾವ್ದ್ಯಾವ್ದಿದೆ ಇಲ್ಲಿ ಲೈನ್ ಸೆಗ್ಮೆಂಟ್ಸ್ ಅಂದರೆ ಸೈಡ್ಸ್ಗಳು ಯಾವ್ಯಾವ್ದಿದ್ದಾವೆ? AB ಹಾಗೆ BC ಹಾಗೆ CA. ಇಲ್ಲಿಗೆ 3 ಆಯಿತು, 3 ಎಲಿಮೆಂಟ್ಸ್ಗಳಾಯಿತು, 3 ಅಂಶಗಳು. ಟ್ರಯಾಂಗಲಲ್ಲಿರುವಂಥ 3 ಅಂಶಗಳನ್ನು ಹೇಳಾಯಿತು. ಈಗ ನೆಕ್ಸ್ಟ್ ಆ್ಯಂಗಲ್ಸ್ ಯಾವ್ದ್ಯಾವ್ದಿದ್ದಾವೆ? ಇಲ್ಲಿ ಆ್ಯಂಗಲ್ A ಇದೆ. ಆ್ಯಂಗಲ್ A ಅಂಥೇಳಿ ಹೀಗೆ ಬರೆಯೋದಕ್ಕಿಂತ ನಾವೇನು ಮಾಡಬೇಕು ಅಂತಂದರೆ ಆ್ಯಂಗಲ್ ABC, BCA ಹಾಗೆ CAB ಈ ರೀತಿಯಾಗಿ ಬರೀಬೇಕು. ಅಲ್ಲಿಗೆ ಇನ್ನೊಂದು 3 ಸೇರಿಕೊಳ್ತು. ಹಾಗಾದರೆ 6 ಎಲಿಮೆಂಟ್ಸ್ ಆಫ್ ದಿಸ್ ಟ್ರಯಾಂಗಲ್ ನಾವು ಹೇಳಿದ್ವಿ.
ನೆಕ್ಸ್ಟ್ ಕೇಳ್ತಾ ಇದ್ದಾರೆ ರೈಟ್ ದ ಸೈಡ್ ಅಪೋಸಿಟ್ ಟು ದ. ಯಾಕೆ ನಾನು ಇದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ ಅಂತಂದರೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು. ವರ್ಟೆಕ್ಸ್ ಅಂದ್ರೇನು, ಲೈನ್ ಸೆಗ್ಮೆಂಟ್ ಅಂದ್ರೇನು, ಆ್ಯಂಗಲ್ ಅಂದ್ರೇನು ಅಂಥೇಳಿ. ಅದಕ್ಕೋಸ್ಕರ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಹಾಗೆ ಅದು ಪಕ್ಕ ಆಗಲಿ ಅನ್ನೋದಕ್ಕೋಸ್ಕರ ಈ ಟ್ರೈ ದಿಸ್ ಕಾಲಮ್ನು ಸಹಿತ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ರೈಟ್ ದ ಸೈಡ್ ಅಪೋಸಿಟ್ ಟು ದ ವರ್ಟೆಕ್ಸ್ ಕ್ಯೂ ಆಫ್ ಪಿ ಕ್ಯೂ ಆರ್. ಈಗ ನಿಮಗೆ ವರ್ಟೆಕ್ಸ್ ಕಾನ್ಸೆಪ್ಟ್ ಗೊತ್ತಿತ್ತು ಅಂತಂದರೆ ನೀವು ಇದನ್ನು ಈಸಿಯಾಗಿ ಹೇಳ್ತೀರಾ. ಪಿ ಕ್ಯೂ ಆರ್ ಅನ್ನೋ ಒಂದು ಟ್ರಯಾಂಗಲ್ ಇದೆ. ನೀವು ಎಲ್ಲಾದರೂ ಬರ್ಕೋಬೋದು ಪಿ ಕ್ಯೂ ಆರ್. ನಾನು ಇದು ಇದೇ ಡೈರೆಕ್ಷನಲ್ಲಿ ಬರ್ಕೋಬೇಕು ಅಂತ ಏನು ರೂಲ್ಸ್ ಇಲ್ಲ. ಇಲ್ಲಿ ಅವ್ರು ಕೇಳ್ತಾ ಇರೋದು ವರ್ಟೆಕ್ಸ್ ಕ್ಯೂಗೆ ಅಪೋಸಿಟ್ ಆಗಿರುವಂತಹ ಸೈಡ್ ಯಾವುದು ಅಂತ ಹೇಳಿ ಹೇಳ್ತಿದ್ದಾರೆ. ವರ್ಟೆಕ್ಸ್ ಕ್ಯೂ ಇದು ಗೊತ್ತಾಗಿದೆ ಅಲ್ವಾ, ಇದರ ಅಪೋಸಿಟಲ್ಲಿರುವಂಥದ್ದು ಸೈಡ್ ಯಾವುದಿದೆ, ದಟ್ ಈಸ್ ಪಿ ಆರ್. ಸೊ ದ ಆನ್ಸರ್ ಈಸ್ ಪಿ ಆರ್. ನೆಕ್ಸ್ಟ್ ಕೇಳ್ತಾ ಇದ್ದಾರೆ ಎಲ್ ಎಮ್ ಎನ್, ಅದೊಂದು ಟ್ರಯಾಂಗಲನ್ನು ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳೋಣ. ಎಲ್ ಎಮ್ ಆ್ಯಂಡ್ ಎನ್. ಆ್ಯಂಗಲ್ ಅಪೋಸಿಟ್ ಟು ದ ಸೈಡ್ ಎಲ್ ಎಮ್. ಎಲ್ ಎಮ್ ಎಲ್ಲಿದೆ ನೀವು ನೋಡ್ತಾ ಇದ್ದೀರಾ, ಇಲ್ಲಿದೆ ಎಲ್ ಎಮ್. ಇದಕ್ಕೆ ಅಪೋಸಿಟ್ ಆಗಿರುವಂತಹ ಆ್ಯಂಗಲ್ ಯಾವುದು, ದಟ್ ಈಸ್ ಎನ್. ಅಂದರೆ ಎಲ್ ಎನ್ ಎಮ್. ಎಲ್ ಎನ್ ಎಮ್ ಹೌದಲ್ವಾ? ಸೊ ಗೊತ್ತಾಯಿತು. ನೆಕ್ಸ್ಟ್ ವರ್ಟೆಕ್ಸ್ ಅಪೋಸಿಟ್ ಟು ದ ಸೈಡ್ ಆರ್ ಟಿ ಆಫ್ ಟ್ರಯಾಂಗಲ್ ಆರ್ ಎಸ್ ಟಿ. ಇದನ್ನು ನೀವೇ ಸಾಲ್ವ್ ಮಾಡಿ. ಯಾವುದದು ವರ್ಟೆಕ್ಸ್? ಸೆಕೆಂಡ್ ಕ್ವಶನ್ ಫಸ್ಟ್, ಅಂದರೆ ಫಸ್ಟ್ ಟ್ರೈ ದಿಸ್, ಅದರಲ್ಲಿ ಸೆಕೆಂಡ್ ಕ್ವಶನಲ್ಲಿ ಥರ್ಡ್, ಈ ರೀತಿಯಾಗಿ ಹಾಕಿಬಿಟ್ಟು ನೀವು ಕಮೆಂಟ್ ಮಾಡಿ. Look at figure 6.2 and classify each of the triangles to its sides and ಓಕೆ, ಇಲ್ಲಿ ಟ್ರಯಾಂಗಲ್ ಸೈಡ್ಸ್ಗಳನ್ನು ಕೊಡಬೇಕಿತ್ತು. ನೀವು ಜಸ್ಟ್ ಮೆನ್ಷನ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದು ಟ್ರಯಾಂಗಲನ್ನು ಬರ್ಕೊಳ್ಳಿ, ಕೆ ಎಲ್ ಎಮ್ ಅಂಥೇಳಿ ತಗೊಳ್ಳಿ. ಇದರಲ್ಲಿರುವಂತಹ ಸೈಡ್ಸ್ಗಳು ಯಾವ್ಯಾವುದು, ಹಾಗೆ ಆ್ಯಂಗಲ್ಸ್ಗಳು ಎಷ್ಟಿದ್ದಾವೆ. ಹಾಗಾದರೆ ಎಲ್ಲ ಟ್ರಯಾಂಗಲ್ಸ್ಗಳಲ್ಲೂ, ಅಂದರೆ ನಾನಿವಾಗ ಟ್ರಯಾಂಗಲ್ ಹೀಗೊಂದು ಬರಿತೀನಿ, ಹೀಗೆ ಬರೀತೀನಿ ಜೊತೆಗೆ. ಈಗ ನೋಡಿ, ಎಲ್ಲ ಟ್ರಯಾಂಗಲಲ್ಲೂ 3 ಸೈಡೇ ಇದ್ದಾವೆ, ಹಾಗೆ 3 ಆ್ಯಂಗಲ್ಸ್ಗಳೇ ಇದ್ದಾವೆ, 3 ವರ್ಟಿಸಿಸ್ ಇದ್ದಾವೆ. ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಆಲ್ ಟ್ರಯಾಂಗಲ್ಸ್ ಮಸ್ಟ್ ಕಂಟೈನ್ 3 ಆ್ಯಂಗಲ್ಸ್, 3 ಸೈಡ್ಸ್ ಆ್ಯಂಡ್ 3 ಲೈನ್ ಸೆಗ್ಮೆಂಟ್ಸ್ ಆರ್ 3 ವರ್ಟಿಸಿಸ್. ಈ ರೀತಿಯಾಗಿ ನಾವು ಹೇಳಬಹುದಾ, ಜನರಲೈಸ್ ಮಾಡಬಹುದಾ, ಇದನ್ನು ನೀವು ನೋಟ್ ಮಾಡಿಟ್ಕೊಳ್ಳಿ. ನಂತರ ಈಗ ಇಲ್ಲಿ ಕೊಟ್ಟಿರೋದೇನು ಅಂತಂದರೆ, ಇಲ್ಲಿ ಕೊಟ್ಟಿರುವಂತಹ ಟ್ರಯಾಂಗಲ್ಸ್ಗಳೇನಿದೆ ಅಲ್ಲ 6.2, ಇಲ್ಲಿ ಕೊಟ್ಟಿರುವಂತಹ ಟ್ರಯಾಂಗಲ್ಸ್ಗಳಲ್ಲಿರುವಂತಹ ಸೈಡ್ಸ್ಗಳು ಮತ್ತು ಆ್ಯಂಗಲ್ಸ್ಗಳು ಯಾವ್ಯಾವುದಿದ್ದಾವೆ ಅವುಗಳನ್ನು ನೀವು ನೋಟ್ ಮಾಡಿ ಇಟ್ಕೊಳ್ಳಿ. ಅಂದರೆ ಒಂದು ಎಕ್ಸಾಂಪಲ್ ಆಗಿ ನಾನು ಹೇಳಬಹುದು, ಇಲ್ಲಿ ಎ ಬಿ ಸಿ ಅನ್ನೋ ಒಂದು ಟ್ರಯಾಂಗಲಲ್ಲಿ ಯಾವ್ಯಾವುದಿದೆ ಸೈಡ್ಸ್, ಎ ಸಿ ಅನ್ನೋ ಒಂದು ಸೈಡ್ ಇದೆ, ಅದರ ಲೆಂತ್ ಎಷ್ಟಿದೆ, 8 ಸೆಂಟಿಮೀಟರ್ ಇದೆ. ಹಾಗೆ ಬಿ ಸಿ ಅನ್ನೋ ಒಂದು ಸೈಡ್ ಇದೆ, ಅದರ ಒಂದು ಲೆಂತ್ ಎಷ್ಟಿದೆ, 8 ಸೆಂಟಿಮೀಟರ್ ಇದೆ. ಹಾಗೆ ಎ ಬಿ ಇದರ ಮೆಷರ್ಮೆಂಟ್ ಎಷ್ಟಿದೆ, 5 ಸೆಂಟಿಮೀಟರ್. ಈ ರೀತಿಯಾಗಿ ನೀವು ಪಕ್ಕ ಮಾಡ್ಕೊಳ್ಳಿ. ಒಂದಿಷ್ಟು ಅಟ್ಲೀಸ್ಟ್ ಇಲ್ಲಿ 6 ಇದೆ ಅಲ್ವಾ, ಅಟ್ಲೀಸ್ಟ್ 3 ಆದರೂ ಟ್ರೈ ಮಾಡಿ. ಸಿಂಪಲ್ ಆಗಿದೆ ಅಂತೇಳಿ ನಾನು ಇಷ್ಟ ಹೇಳಿರೋದು. ನಂತರ ಮೀಡಿಯನ್ ಆಫ್ ಟ್ರಯಾಂಗಲ್. ಮೀಡಿಯನ್ ಹೆಸರಲ್ಲೇ ಹೇಳುವಂತೆ ಮಿಡಲ್, ಟ್ರಯಾಂಗಲ್ನ ಒಂದು ಮಿಡಲ್ ಪೊಸಿಷನನ್ನು ನಾವು ಮೀಡಿಯನ್ ಆಫ್ ಟ್ರಯಾಂಗಲ್ ಅಂಥೇಳಿ ಕರಿತೀವಿ. ಈಗ ನಾನೊಂದು ಟ್ರಯಾಂಗಲನ್ನು ಡ್ರಾ ಮಾಡ್ತಾ ಇದ್ದೀನಿ. ಈ ಟ್ರಯಾಂಗಲಲ್ಲಿ ಈಗ ಇದಕ್ಕೆ ನಾನು ನೇಮ್ ಮಾಡ್ತಾ ಇದ್ದೀನಿ ಎ ಬಿ ಸಿ ಅಂತ ಹೇಳಿ. ಈಗ ಇದರಲ್ಲಿ ಇರುವಂತಹ ಲೈನ್ ಸೆಗ್ಮೆಂಟ್ ಯಾವುದು, ಒಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ, ದಟ್ ಈಸ್ ಬಿ ಸಿ ಅನ್ನೋದು ಒಂದು ಲೈನ್ ಸೆಗ್ಮೆಂಟ್. ಈ ಲೈನ್ ಸೆಗ್ಮೆಂಟ್ ಸಪೋಸ್ ಇಟ್ ಈಸ್ ಇನ್ 5 ಸೆಂಟಿಮೀಟರ್ ಇದೆ ಅಂತ ಹೇಳಿ ಅಂದ್ಕೊಳ್ಳೋಣ. ಈ 5 ಸೆಂಟಿಮೀಟರ್ನ ನಾವು 2 ಭಾಗವಾಗಿ ನಾವು ಡಿವೈಡ್ ಮಾಡಬೇಕು ಅನ್ನೋದಾದರೆ ನಾವು ಎಷ್ಟು ಡಿವೈಡ್ ಮಾಡ್ತೀವಿ ಅಂದರೆ 5/2, ಅಂದರೆ ಅಲ್ಲಿಗೇನಾಯಿತು 2.5 ಸಿಗುತ್ತೆ. ಇಸ್ ಇಟ್ ರೈಟ್? ಅಂದರೆ ಇಲ್ಲಿ 2.5 ಹಾಗೆ 2.5 ಇವೆರಡು ರೀತಿಲಿ ಬರೋ ರೀತಿಲಿ ಒಂದು ಮಧ್ಯದಲ್ಲಿ ಒಂದು ಪಾಯಿಂಟನ್ನು ನೋಟ್ ಮಾಡಿಕೊಂಡು ಆ ಪಾಯಿಂಟಿಗೆ ಏನು ಮಾಡಬೇಕು, ಅಪೋಸಿಟ್ ಆಗಿರುವಂತಹ ವರ್ಟೆಕ್ಸಿಂದ ನಾವೇನು ಮಾಡಬೇಕು, ಅದಕ್ಕೆ ಡ್ರಾ ಮಾಡಬೇಕು. ಇದಕ್ಕೆ ಒಂದು ನೇಮಿಂಗ್ ಮಾಡೋಣ, ದಟ್ ಈಸ್ ಡಿ ಅಂಥೇಳಿ ನೇಮಿಂಗ್ ಮಾಡೋಣ. ಅಂದರೆ ಅಲ್ಲಿಗೆ ಏನಾಯಿತು, ನಮಗೆ ಸಿಕ್ಕಿರುವಂತಹದ್ದು ಏನು, ಎ ಡಿ. ಇಸ್ ಇಟ್ ರೈಟ್? ಎ ಡಿ ಇದು ಸಹಿತ ಒಂದು ಲೈನ್ ಸೆಗ್ಮೆಂಟ್ ಆಗಿರುತ್ತೆ. ಬೈ ಜಾಯ್ನಿಂಗ್ ದ ವರ್ಟೆಕ್ಸ್, ಯಾವ್ದು ವರ್ಟೆಕ್ಸ್ಗಳಿಲ್ಲಿರೋದು ಎ ಮತ್ತು ಡಿ ಅನ್ನೋದು ಒಂದು ವರ್ಟೆಕ್ಸ್. ಹಾಗೆ ಇದು ಜಾಯ್ನ್ ಆಗೋದ್ರ ಜೊತೆಗೆ ಇಲ್ಲಿರುವಂತಹ ಬಿ ಸಿ ಅನ್ನೋ ಒಂದು ಲೈನನ್ನು 2 ಭಾಗವನ್ನಾಗಿ ಮಾಡ್ತಾ ಇದೆ. ಅದಕ್ಕೋಸ್ಕರ ಇದನ್ನು ನಾವೇನಂತ ಕರಿತೀವಿ, ಮೀಡಿಯನ್ ಆಫ್ ಟ್ರಯಾಂಗಲ್ ಅಂಥೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ? ಇದಿಷ್ಟು ಕಾನ್ಸೆಪ್ಟ್.
ನಂತರ ಹಾಗಿದ್ರೆ ಒಂದು ಸಿಂಪಲ್ ಆಗಿರೋಂಥ ಟ್ರಯಾಂಗಲ್ ಇಲ್ಲಿ 9 ಸೆಂಟಿಮೀಟರ್ ಇದೆ ಅನ್ನೋದಾದರೆ ಬಿ ಸಿ. ಹಾಗಿದ್ರೆ ಇದರ ಒಂದು ನಾವು ಡಿವೈಡ್ ಮಾಡಿದಾಗ ಮೀಡಿಯನ್ ಇಲ್ಲಿಂದ ಡ್ರಾ ಆಗಬೇಕು ಅಂತಂದರೆ ಇದರ ಒಂದು ಸೆಂಟಿಮೀಟರ್ ಅಂದರೆ ಲೆಂತ್ ಎಷ್ಟಿರುತ್ತೆ ಹಾಗಿದ್ರೆ ನೋಡಿ. ನಂತರ ಹಾಗಿದ್ರೆ ಒಂದು ಕನ್ಕ್ಲೂಷನ್, ಮೀಡಿಯನ್ ಆಫ್ ಟ್ರಯಾಂಗಲ್ ಅಂತಂದರೆ ಇಲ್ಲಿ ಈಗ ನಾವು ಒಂದು ಲೈನ್ ಸೆಗ್ಮೆಂಟ್ ಫಾರ್ಮ್ ಮಾಡಿದಾಗ ಇರುವಂತಹ ಲೈನ್ ಸೆಗ್ಮೆಂಟ್ ಅವು ಕಟ್ ಆಗುತ್ತಲ್ಲ, ಆ ಲೈನ್ ಸೆಗ್ಮೆಂಟ್ ಕಟ್ಟಾಗಿ ನಮಗೆ ಬಂದಾಗ ಅವೆರಡು ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ಈಕ್ವಲ್ ಆಗಿದೆ ಅದರ ಲೆಂತ್ ಅಂತಂದರೆ ನಾವು ಈ ರೀತಿಯಾಗಿ ಸಿಂಬಲ್ ಮಾಡ್ತೀವಿ. ಗೊತ್ತಾಗ್ತಿದೆಯಾ? ಅಂದರೆ ಇಲ್ಲಿ ಕೊಟ್ಟಿದ್ದೀನಲ್ಲ ನಾನು ಸಿಂಬಲ್, ಈ ಸಿಂಬಲ್ನ ನಾವು ಮೆನ್ಷನ್ ಮಾಡ್ತೀವಿ. ದ ಲೈನ್ ಸೆಗ್ಮೆಂಟ್ ಎ ಡಿ ಜಾಯ್ನಿಂಗ್ ದ ಮಿಡ್ ಪಾಯಿಂಟ್ ಆಫ್ ಬಿ ಸಿ ಟು ಇಟ್ಸ್ ಅಪೋಸಿಟ್ ವರ್ಟೆಕ್ಸ್ ಈಸ್ ಕಾಲ್ಡ್ ಮೀಡಿಯನ್ ಆಫ್ ಟ್ರಯಾಂಗಲ್. ಇಷ್ಟು ಗೊತ್ತಿರಲಿ, ಮೀಡಿಯನ್ ಅಂದರೆ ಏನು ಅಂಥೇಳಿ ಗೊತ್ತಾಗಲಿ. ಅದೇ ರೀತಿಯಾಗಿ ಈ ಒಂದು ಟ್ರಯಾಂಗಲಲ್ಲಿ ನಾನು ಎ ಬಿ ಸಿ ಅಂತ ಹೇಳಿ ತೊಗೋತಾ ಇದ್ದೀನಿ. ಇದನ್ನು ನಾನು ಕಟ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಕರೆಕ್ಟ್ ಒಂದು ಮಿಡಲ್ ಪೊಸಿಷನಿಗೆ ಕಟ್ಟಾಗಿ ಇಲ್ಲಿ ಒಂದು ಮೀಡಿಯನ್ ಬಂದಿದೆ. ಈ ಒಂದು ವರ್ಟೆಕ್ಸಿಂದ ನಾವು ಒಂದು ಮೀಡಿಯನನ್ನು ಕಟ್ ಮಾಡಿದ್ವಿ. ಅದೇ ರೀತಿಯಾಗಿ ಇನ್ನೊಂದು ವರ್ಟೆಕ್ಸ್ ಇದೆ ಅಲ್ವಾ, ಇನ್ನೂ 2 ವರ್ಟೆಕ್ಸ್ ಇದ್ದಾವೆ, ಅಲ್ಲಿಂದನೂ ಸಹಿತ ನಾವು ಜಾಯಿನ್ ಮಾಡೋಣ. ಇಲ್ಲಿ ಇನ್ನೊಂದು ಮೀಡಿಯನ್ ಫಾರ್ಮ್ ಆಯಿತು, ದಟ್ ಈಸ್ ಬಿ ಇ, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಮೀಡಿಯನ್. ಅದೇ ರೀತಿಯಾಗಿ ಇನ್ನೊಂದು ಮೀಡಿಯನನ್ನು ಫಾರ್ಮ್ ಮಾಡೋಣ ಫ್ರಮ್ ದ ಅದರ್ ವರ್ಟೆಕ್ಸ್, ದಟ್ ಈಸ್ ಫ್ರಮ್ ಸಿ. ಲೆಟ್ಸ್ ಕಟ್ ಇಟ್ ಆ್ಯಸ್ ಆ್ಯಂಡ್ ನೇಮ್ ಇಟ್ ಆ್ಯಸ್ ಎಫ್. ಇಲ್ಲಿ ನೀವು ಗಮನಿಸ್ಬೋದು, ನಾನು ಕೈಯಲ್ಲಿ ಡ್ರಾ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಾ ಇದೆ. ನೆಕ್ಸ್ಟ್ ಇದೇ ರೀತಿಯಲ್ಲಿ ಅಂದರೆ ಬೆರಳಿಂದ ಮಾಡ್ತಾ ಇರೋದ್ರಿಂದ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಮಿಡಲ್ ಪೊಸಿಷನಲ್ಲಿ ಈ 3 ಮೀಡಿಯನ್ಸ್ಗಳೇನಾಗ್ತಿದೆ, ಮೀಟ್ ಆಗ್ತಿದೆ. ಇಂಥದ್ದನ್ನು ನಾವೇನಂತ ಕರಿತೀವಿ, ಸೆಂಟ್ರಾಯ್ಡ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಅ ಸೆಂಟ್ರಾಯ್ಡ್ ಆಫ್ ಟ್ರಯಾಂಗಲ್, ಅಂದರೆ ಇಟ್ ಈಸ್ ಸೆಂಟರ್ ಅಂಥೇಳಿ. ಇಲ್ಲಿ ನೆಕ್ಸ್ಟ್ ಮತ್ತೆ ಮುಂದೆ ಒಂದು ಕ್ವಶನ್ ಬರುತ್ತೆ, ಎವ್ರಿ ಸೆಂಟ್ರಾಯ್ಡ್, ಯಾವಾಗಲೂ ಸಹಿತ ಟ್ರಯಾಂಗಲಲ್ಲಿರುವಂತಹ ಸೆಂಟ್ರಾಯ್ಡ್ ಯಾವಾಗಲೂ ಅದು ಇನ್ಸೈಡ್ ದ ಟ್ರಯಾಂಗಲ್ ಇರುತ್ತಾ? ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ತಾ ಹೋದರೆ ಸಾಕು, ನೀವು ಎಕ್ಸಾಮ್ ಪರ್ಪಸ್ ಓದೋಕ್ಕೆ ಹೋಗಬೇಡಿ. ನಂತರ ಇಲ್ಲಿ ಏನಾಗುತ್ತೆ, ಎವ್ರಿ ಸೆಂಟ್ರಾಯ್ಡ್ ಪ್ರೆಸೆಂಟ್ ಇನ್ ದ ಟ್ರಯಾಂಗಲ್ ಇರುತ್ತಾ, ಇನ್ಸೈಡ್ ದ ಟ್ರಯಾಂಗಲಲ್ಲಿ ಇರುತ್ತಾ, ಔಟ್ಸೈಡ್ ಇರುತ್ತಾ ಅಥವಾ ಇನ್ಸೈಡ್ ಇರುತ್ತಾ? ಅಫ್ಕೋರ್ಸ್ ಅದು ಇನ್ಸೈಡಲ್ಲೇ ಇರುತ್ತೆ. ಗೊತ್ತಾಗ್ತಿದೆಯಾ? ನಂತರ ಹೌ ಮೆನಿ ಮೀಡಿಯನ್ಸ್ ಕ್ಯಾನ್ ಎ ಟ್ರಯಾಂಗಲ್ ಹ್ಯಾವ್? ಹಾಗಿದ್ರೆ ನಾವಿಲ್ಲಿ ಟ್ರಯಾಂಗಲ್ ಅಲ್ಲಿ ಒಂದು ಮೀಡಿಯನ್ ಫಾರ್ಮ್ ಆಗಬೇಕು ಅಂತಂದರೆ ವಿ ನೀಡ್ ವರ್ಟೆಕ್ಸ್ ಅಲ್ವಾ? ಹಾಗಾದರೆ ಎಷ್ಟು ವರ್ಟೆಕ್ಸ್ಗಳಿದ್ದಾವೆ? ಎಲ್ಲ ವರ್ಟೆಕ್ಸ್ಗಳಿಂದನೂ ನಾವು ಮೀಡಿಯನನ್ನು ನಾವು ಡ್ರಾ ಮಾಡ್ಬೋದು ಅಂತ ಆದರೆ ಅಲ್ಲಿಗೇನಾಗುತ್ತೆ, ಟೋಟಲ್ ನಾವು 3 ಮೀಡಿಯನ್ಸ್ಗಳನ್ನು ನಾವೇನು ಮಾಡಬಹುದು, ಟ್ರಯಾಂಗಲಲ್ಲಿ ಕನ್ಸ್ಟ್ರಕ್ಟ್ ಮಾಡಬಹುದು. ಹಾಗಿದ್ರೆ ಇದಕ್ಕೆ ಆನ್ಸರ್ ಏನಾಗುತ್ತೆ, 3. ಡಸ್ ಎ ಮೀಡಿಯನ್ ಲೈ ಹೋಲಿ ಇನ್ ದ ಇಂಟೀರಿಯರ್ ಆಫ್ ದ ಟ್ರಯಾಂಗಲ್? ಈಸ್ ಇಟ್ ರೈಟ್? ನಾನು ಈಗ ತಾನೇ ಆನ್ಸರ್ ಹೇಳಿದ್ದೀನಿ, ಮತ್ತೆ ನಾನು ಎಕ್ಸ್ಪ್ಲನೇಷನ್ ಬೇಡ ಅಂಥೇಳಿ ಅನ್ಕೋತೀನಿ. ಇದು ಕ್ಲಿಯರಾಗಿ ಕಾಣಿಸ್ತಿಲ್ಲ ಅಂತ ಅನಿಸ್ತಿರ್ಬೋದು. ದಟ್ ಈಸ್ ಆಲ್ಟಿಟ್ಯೂಡ್ಸ್, ಅಂದರೆ ಹೈಟ್ ಆಫ್ ದ ಟ್ರಯಾಂಗಲ್. ಈಗ ನಾವು ನೋಡಿದ್ವಿ, ಟ್ರಯಾಂಗಲಿಗೆ ಒಂದು ಎ ಬಿ ಸಿ ಅನ್ನೋ ಒಂದು ಟ್ರಯಾಂಗಲಿಗೆ ನಾನೇನಾದರೂ ಒಂದು ಮಿಡ್ ಪಾಯಿಂಟ್ನ ನೋಟ್ ಮಾಡಿಕೊಂಡು ಅದರಿಂದ ಒಂದು ವರ್ಟೆಕ್ಸ್ಗೆ ಜಾಯಿನ್ ಮಾಡಿದೆ ಅಂತಂದರೆ ದಟ್ ಈಸ್ ಡಿ ಅಂಥೇಳಿ ಬಂತು. ಈ ಎ ಡಿ ಅನ್ನೋದೇನಾಯಿತು, ಇಟ್ ಈಸ್ ಅ ಮೀಡಿಯನ್ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಅಂಥೇಳಿ ಹೇಳಿದ್ವಿ ಅಲ್ವಾ? ಈ ಮೀಡಿಯನ್ಗೂ ಮತ್ತು ಆಲ್ಟಿಟ್ಯೂಡ್ಗೂ ಇರುವಂತಹ ಡಿಫ್ರೆನ್ಸ್, ಆಲ್ಟಿಟ್ಯೂಡ್ ಮೀನ್ಸ್ ಇಟ್ಸ್ ಅ ಹೈಟ್. ಇಲ್ಲಿ ಹೈಟ್ ಫಾರ್ಮೇಷನ್ ಆಗೋದ್ರ ಜೊತೆಗೆ ಇಟ್ ಮಸ್ಟ್ ಬಿ, ಇಲ್ಲಿ ಒಂದು ಕಂಡೀಷನನ್ನು ಕೊಡ್ತಾರೆ, ಇಟ್ ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು ದ ಟ್ರಯಾಂಗಲ್ ಅಂತ ಹೇಳ್ತಾರೆ. ಅಂದರೆ ಇಟ್ ಮಸ್ಟ್ ಬಿ 90 ಡಿಗ್ರಿ ಫಾರ್ಮೇಷನ್ ಆಗಿರಬೇಕು ಅಂಥೇಳಿ. ಇದನ್ನು ನಾವೇನಂತ ಕರಿತೀವಿ, ಆಲ್ಟಿಟ್ಯೂಡ್ ಅಂತ ಹೇಳಿ ಕರಿತೀವಿ. ಇಟ್ ಮೀನ್ಸ್ ಹೈಟ್ ಆಫ್ ದ ಟ್ರಯಾಂಗಲ್ ಎ ಬಿ ಸಿ. ಹಾಗಾದರೆ ಇದಕ್ಕೆ ನಾವು ಇನ್ನೂ ಹೆಚ್ಚು ನಾನು ಲೈನ್ ಸೆಗ್ಮೆಂಟ್ಸ್ಗಳನ್ನು ಫಾರ್ಮ್ ಮಾಡ್ತಾ ಇದ್ದೀನಿ, ಗಮನಿಸಬಹುದು. ಇವೆಲ್ಲವೂ ಸಹಿತ ಲೈನ್ ಸೆಗ್ಮೆಂಟ್ಸ್ ಫಾರ್ ದಿಸ್ ಟ್ರಯಾಂಗಲ್, ಹೌದಲ್ವಾ? ಇದರಲ್ಲಿ ಕನ್ಸ್ಟ್ರಕ್ಟ್ ಮಾಡಿರುವಂಥ ಒಂದು ಲೈನ್ ಸೆಗ್ಮೆಂಟ್ಸ್ಗಳಾಗಿರುತ್ತೆ. ಆದರೆ ಇದರಲ್ಲಿ ನೀವು ಗಮನಿಸಬೇಕಾಗಿರೋದೇನು ಅಂದರೆ, ಇದರಲ್ಲಿ ಕರೆಕ್ಟಾಗಿ ಈ ಬಿ ಸಿ ಅನ್ನೋ ಒಂದು ಲೈನ್ ಸೆಗ್ಮೆಂಟನ್ನು ಕರೆಕ್ಟಾಗಿ ಮಿಡ್ ಪಾಯಿಂಟಿಗೆ ಅದು ಕಟ್ ಮಾಡಿತ್ತು ಅಂತಂದರೆ ಅಂತಹದನ್ನು ನಾವು ಮೀಡಿಯನ್ ಅಂತ ಹೇಳಿ ಕರಿತೀವಿ. ಯಾವುದು 90 ಡಿಗ್ರಿ ಫಾರ್ಮೇಷನ್ ಮಾಡಿರುತ್ತೋ ಅದನ್ನು ನಾವು ಆಲ್ಟಿಟ್ಯೂಡ್ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ಈಗ ಇದು 2 ಸೇಮ್ ಅನ್ನೋ ಥರನೇ ನಮಗೆ ಫೀಲ್ ಆಗುತ್ತೆ. ಬಟ್ ಇವಾಗ ನೋಡಿ, ನೀವು ಇಲ್ಲಿಂದ ತಗೋತಾ ಇದ್ದೀನಿ ಎ ಬಿ ಸಿ, ಈ ರೀತಿಯಾದಂಥ ಒಂದು ಟ್ರಯಾಂಗಲನ್ನು ಕೊಟ್ಟಾಗ ಎ ಬಿ ಸಿ. ಈಗ ಇದರಿಂದ ನಾನು ಇದು ಒಂದು 10 ಸೆಂಟಿಮೀಟರ್ ಇದೆ ಅಂತ ಹೇಳಿ ಅಂದ್ಕೊಳ್ಳೋಣ. ಇದನ್ನು ಕರೆಕ್ಟಾಗಿ ಒಂದು ಕಡೆಗೆ ಡಿವೈಡ್ ಮಾಡಿದಾಗ ಇದು 5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್ ಬಂದಿದೆ. ಅಂದರೆ ಇದನ್ನು ನಾನು ಡಿ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ಎ ಡಿ ಈಸ್ ದ ಮೀಡಿಯನ್ ಆಫ್ ದಿಸ್ ಟ್ರಯಾಂಗಲ್ ಆಯಿತು.
ಹಾಗಾದರೆ ಆಲ್ಟಿಟ್ಯೂಡು ಸಹಿತ ಸೇಮ್ ಇರುತ್ತಾ? ನೋ, ಇಟ್ಸ್ ರಾಂಗ್. ಹಾಗಿದ್ರೆ ಆಲ್ಟಿಟ್ಯೂಡ್ ಯಾವುದಾಗಿರುತ್ತೆ ನೀವು ನೋಡಬಹುದು, ಇಟ್ಸ್ 90 ಡಿಗ್ರಿ. ಸೊ ಇಲ್ಲಿಗೆ ಎ ಇ ಅನ್ನೋದೇನಾಯಿತು ಆಲ್ಟಿಟ್ಯೂಡ್ ಆಯಿತು, ಎ ಡಿ ಅನ್ನೋದೇನಾಯಿತು ಮೀಡಿಯನ್ ಆಯಿತು. ಗೊತ್ತಾಗ್ತಿದೆಯಾ? ಇದಿಷ್ಟು ಇವೆರಡು ಡಿಫ್ರೆನ್ಸ್. ಹೌ ಮೆನಿ ಆಲ್ಟಿಟ್ಯೂಡ್ಸ್ ಕ್ಯಾನ್ ಎ ಟ್ರಯಾಂಗಲ್ ಹ್ಯಾವ್? ಹಾಗಿದ್ರೆ ಒಂದು ಟ್ರಯಾಂಗಲನ್ನು ಡ್ರಾ ಮಾಡಿ ಎಷ್ಟು ಥರದ ನಾವು ಆಲ್ಟಿಟ್ಯೂಡ್ಸ್ಗಳನ್ನು ಡ್ರಾ ಮಾಡಬಹುದು ಥಿಂಕ್ ಮಾಡಿ. ಅದೇ ರೀತಿಯಾಗಿ ಡ್ರಾ ಎ ರಫ್ ಸ್ಕೆಚಸ್ ಆಫ್ ಆಲ್ಟಿಟ್ಯೂಡ್ಸ್ ಫ್ರಮ್ ಎ ಟು ಬಿ ಸಿ ಫಾರ್ ದ ಟ್ರಯಾಂಗಲ್ ಫಾಲೋಯಿಂಗ್ ಟ್ರಯಾಂಗಲ್ಸ್. ಇಲ್ಲಿ ಕೊಟ್ಟಿದ್ದಾರೆ 3 ಟ್ರಯಾಂಗಲ್ಸ್ಗಳನ್ನು ಕೊಟ್ಟಿದ್ದಾರೆ. ದೀಸ್ ಆರ್ ದ ಟೈಪ್ಸ್ ಆಫ್ ಟ್ರಯಾಂಗಲ್ ಬೇಸ್ಡ್ ಆನ್ ದ ಆ್ಯಂಗಲ್ಸ್ ಅಲ್ವಾ? ಅಕ್ಯೂಟ್, ರೈಟ್ ಆ್ಯಂಡ್ ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್. ಇಲ್ಲಿ ರಫ್ ಸ್ಕೆಚಸ್ ಆಫ್ ದ ಟ್ರಯಾಂಗಲ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ನೀವೇನು ಮಾಡಬೇಕಂತೆ ಆಲ್ಟಿಟ್ಯೂಡ್ಸ್ಗಳನ್ನು ಬರೀಬೇಕು. ಆಲ್ಟಿಟ್ಯೂಡ್ಸ್ಗಳೇನಾಗಿರಬೇಕು? ಇಟ್ ಮಸ್ಟ್ ಬಿ 90 ಡಿಗ್ರಿ. ಹಾಗಿದ್ರೆ ನಾವು ಜನರಲೈಸ್ ಒಂದು ಸಿಂಪಲಾಗಿ ಹೇಳ್ತೀನಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಆಲ್ಟಿಟ್ಯೂಡನ್ನು ನಾವು ಬರೆಯೋಕ್ಕಾಗೋದಿಲ್ಲ. ಯಾಕೆ ಹೇಳಿ? ನೋಡಿ, ಇಲ್ಲಿ ಬರೆದ್ರೆ 90 ಡಿಗ್ರಿಯಲ್ಲಿ ಫಾರ್ಮೇಷನ್ ಆಗುತ್ತೆ. ಇಟ್ಸ್ ಆಲ್ರೆಡಿ ಫಾರ್ಮ್ಸ್ ದ 90 ಡಿಗ್ರಿ. ಅದೇ ರೀತಿಯಾಗಿ ಇಲ್ಲಿಂದ ನೋಡೋಣ, ಬೇಕಿದ್ರೆ ಇಲ್ಲಿಂದ ನೋಡೋಕ್ಕೆ ಹೋದ್ರೂ ಸಹಿತ ಇದು ಸಹಿತ ಬರಲ್ಲ. ಹೌದಾ? ಕರೆಕ್ಟ್. ಯಾಕಂದರೆ ಇಲ್ಲಿ 90 ಡಿಗ್ರಿ ಫಾರ್ಮೇಷನ್ ಆಗಿದೆ. ಹೀಗಾಗಿದ್ದರೆ ಇದರ ಅಪೋಸಿಟಲ್ಲಿ ನೋಡ್ತಾ ಹೋಗೋಣ. ಇದು ಮಾಡ್ಬೋದಾ ಅಲ್ವಾ? ನೀವೇನು ಮಾಡಬೇಕು ಅಂತಂದರೆ ಒಂದು ಟ್ರಯಾಂಗಲ್ ಈ 90 ಡಿಗ್ರಿ ಫಾರ್ಮೇಷನ್ ಮಾಡ್ಕೊಂಡ್ಬಿಟ್ಟು ಎವ್ರಿ ವರ್ಟೆಕ್ಸಿಂದನೂ ಸಹಿತ ಅದರ ಅಪೋಸಿಟಲ್ಲಿ ಇರುವಂತಹ ಲೈನ್ ಸೆಗ್ಮೆಂಟನ್ನು ಕಟ್ ಮಾಡೋ ರೀತಿಲಿ, ಮಿಡಲಲ್ಲಿ ಕಟ್ ಮಾಡೋ ರೀತಿಲಿ ಒಂದು ಟ್ರೈ ಮಾಡಿ. ಅದೇ ರೀತಿಯಾಗಿ ಒಂದು 90 ಡಿಗ್ರಿ ಬರೋ ರೀತಿಯಲ್ಲೂ ಸಹಿತ ನೀವು ಜಾಯಿನ್ ಮಾಡಿ ನೋಡಿ. ಆಗ ಅದರಲ್ಲಿ ಆಲ್ಟಿಟ್ಯೂಡ್ ಫಾರ್ಮೇಷನ್ ಆಗುತ್ತೋ ಆಗಲ್ವೋ ಅನ್ನೋದು ನಿಮಗೆ ಕನ್ಫರ್ಮ್ ಆಗಿಬಿಡುತ್ತೆ. ವಿಲ್ ಆ್ಯನ್ ಆಲ್ಟಿಟ್ಯೂಡ್ ಆಲ್ವೇಸ್ ಲೈ ಇನ್ ದ ಇಂಟೀರಿಯರ್ ಆಫ್ ದ ಟ್ರಯಾಂಗಲ್? ಇಫ್ ಯು ಥಿಂಕ್ ದಟ್ ದಿಸ್ ಇಸ್ ನಾಟ್ ಟು ಬಿ ಟ್ರೂ, ಡ್ರಾ ಎ ರಫ್ ಸ್ಕೆಚ್. ಅಂದರೆ ಅದನ್ನು ವೆರಿಫೈ ಮಾಡಿ ನೋಡಿ ಅಂತ ಹೇಳ್ತಿದ್ದಾರೆ. ಇಟ್ ಮಸ್ಟ್ ಬಿ ಇನ್ ದ ಇಂಟೀರಿಯರ್ ಓನ್ಲಿ. ಕ್ಯಾನ್ ಯು ಥಿಂಕ್ ಆಫ್ ಎ ಟ್ರಯಾಂಗಲ್ ಇನ್ ವಿಚ್ 2 ಆಲ್ಟಿಟ್ಯೂಡ್ಸ್ ಆಫ್ ದ ಟ್ರಯಾಂಗಲ್ ಆರ್ 2 ಆಫ್ ಇಟ್ಸ್ ಸೈಡ್ಸ್? ಇಲ್ಲಿ ಕೇಳ್ತಿರೋದವರು ಟ್ರಯಾಂಗಲ್ ಅಲ್ಲಿರುವಂತಹ ಒಂದು 2 ಆಲ್ಟಿಟ್ಯೂಡ್ಸ್ಗಳನ್ನು ನಾವು ಡ್ರಾ ಮಾಡಿದ್ದೀವಿ ಅಂತಂದರೆ ಅವು 2 ಸೈಡ್ಸ್ಗಳನ್ನು ಹೋಗಿ ಫಾರ್ಮೇಷನ್ ಆಗಿರುತ್ತಾ? ಥಿಂಕ್ ಇಟ್. ನಾನು ನಿಮಗೆ ಕ್ಲೂನ ಕೊಟ್ಟಿದ್ದೀನಿ. ಕ್ಯಾನ್ ದ ಆಲ್ಟಿಟ್ಯೂಡ್ ಆ್ಯಂಡ್ ಮೀಡಿಯನ್ ಬಿ ಸೇಮ್ ಫಾರ್ ದ ಟ್ರಯಾಂಗಲ್? ಇಸ್ ಇಟ್ ರೈಟ್? ಈಗ ಆಲ್ರೆಡಿ ಡಿಫ್ರೆನ್ಸ್ ಗೊತ್ತಿದೆ, ನೀವು ಲೀಸ್ಟ್ ಔಟ್ ಮಾಡಬಹುದು. ಅದೇ ರೀತಿಯಾಗಿ ಇಲ್ಲಿ ಎಕ್ಸಸೈಸ್ ಪ್ರಾಬ್ಲಮ್ಸ್ ಬೇಗನೆ ಹೇಳ್ತಾ ಹೋಗ್ತೀನಿ, ಯಾಕಂದರೆ ಕಾನ್ಸೆಪ್ಟ್ಸ್ ಕ್ಲಿಯರ್ ಆಯಿತು ಅಂತಂದರೆ ನೀವು ಹೆಚ್ಚು ದಿನ ನೆನ್ಪಿಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಟ್ರಯಾಂಗಲ್ ಪಿ ಕ್ಯೂ ಆರ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಡಿ ಅನ್ನೋದು ಒಂದು ಮಿಡ್ ಪಾಯಿಂಟ್ ಅಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ 90 ಡಿಗ್ರಿ ಅಂಥೇಳಿ. ಸೊ ಅದಕ್ಕೋಸ್ಕರ ಇಟ್ ಮಸ್ಟ್ ಬಿ ಆಲ್ಟಿಟ್ಯೂಡ್. ಸೊ ಪಿ ಎಮ್ ಇಸ್ ದ ಆಲ್ಟಿಟ್ಯೂಡ್, ಹಾಗೆ ಪಿ ಡಿ ಇಸ್ ದ ದಿಸ್ ಇಸ್ ಮೀಡಿಯನ್ ಅಲ್ವಾ? ನೆಕ್ಸ್ಟ್ ಕ್ಯೂ ಎಮ್ ಇಸ್ ಈಕ್ವಲ್ ಟು ಎಮ್ ಆರ್. ಕ್ಯೂ ಎಮ್ ಇಸ್ ಈಕ್ವಲ್ ಟು ಎಮ್ ಆರ್. ಇಸ್ ಇಟ್ ರೈಟ್? ನೋ, ಬಿಕಾಸ್ ಪಿ ಡಿ ಇದು ಮೀಡಿಯನ್ ಆಗಿ ಕಟ್ ಮಾಡಿರೋದ್ರಿಂದ ಅವರೇನಾದರೂ ಕ್ಯೂ ಡಿ ಇಸ್ ಈಕ್ವಲ್ ಟು ಡಿ ಆರ್ ಈ ರೀತಿಯಾಗಿ ಕೊಟ್ಟಿದ್ದಿದ್ರೆ ಅದು ಟ್ರೂ ಆಗ್ತಿತ್ತು. ಇಟ್ ಈಸ್ ಫಾಲ್ಸ್, ಬಿಕಾಸ್ ಎಮ್ ಇದೆಯಲ್ಲ ಇದು ಇಟ್ ಈಸ್ ನಾಟ್ ಅ ಮೀಡಿಯನ್. ಮಿಡ್ ಪಾಯಿಂಟಲ್ಲಿ ಅದು ಆ ಒಂದು ಲೈನ್ ಸೆಗ್ಮೆಂಟನ್ನು ಕಟ್ ಮಾಡಿಲ್ಲ. ಸೊ ಇಟ್ ಈಸ್ ರಾಂಗ್. ಡ್ರಾ ರಫ್ ಸ್ಕೆಚಸ್ ಫಾರ್ ದ ಫಾಲೋಯಿಂಗ್. ಟ್ರಯಾಂಗಲ್ ಎ ಬಿ ಸಿನ ಫಾರ್ಮ್ ಮಾಡಿ, ಅದರಲ್ಲಿ ಬಿ ಇ ಅನ್ನೋ ಒಂದು ಮೀಡಿಯನನ್ನು ರೈಟ್ ಮಾಡಿ ಒಂದು ಲೈನ್ ಸೆಗ್ಮೆಂಟನ್ನು ಫಾರ್ಮೇಷನ್ ಮಾಡಬಹುದು. ಹಾಗೆ ಪಿ ಕ್ಯೂ ಆರ್ ಅನ್ನೋದು ಒಂದು ಟ್ರಯಾಂಗಲ್ ಫಾರ್ಮ್ ಮಾಡಿಬಿಟ್ಟು ಪಿ ಕ್ಯೂ ಆ್ಯಂಡ್ ಪಿ ಆರ್ 2 ರೀತಿಯಾದಂಥ ಆಲ್ಟಿಟ್ಯೂಡ್ಸ್ ಬರೋ ರೀತಿಯಲ್ಲಿ ನೀವು ಬರೀಬೇಕು. ಈಗ ಆಲ್ರೆಡಿ ನಿಮಗೆ ಹಿಂಟ್ ಗೊತ್ತಾಗಿದೆ ಅಂತ ಹೇಳಿ ಅನ್ಕೋತೀನಿ. ಅದೇ ರೀತಿಯಾಗಿ XYZ ಅನ್ನೋ ಒಂದು ಟ್ರಯಾಂಗಲಲ್ಲಿ YL ಈಸ್ ಆ್ಯನ್ ಆಲ್ಟಿಟ್ಯೂಡ್ ಇನ್ ದ ಎಕ್ಸ್ಟೀರಿಯರ್ ಆಫ್ ದ ಟ್ರಯಾಂಗಲ್, ಹೊರಗಡೆ ಬರೋ ರೀತಿಯಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳ ಒಂದು ನೋಟ್ಸ್ನ ಅಥವಾ ನಮ್ಮ SMS ಟ್ಯುಟೋರಿಯಲ್ಸ್ ಟೆಲಿಗ್ರಾಮ್ ಗ್ರೂಪ್ ಇದೆ ಅಲ್ವಾ, ಅಲ್ಲಿ ನೀವು ಜಾಯ್ನ್ ಆಗೋದ್ರಿಂದ ಅಲ್ಲಿ ನಮ್ಮ ನೋಟ್ಸ್ಗಳನ್ನು ಸಹಿತ ನಾವು ನಿಮಗೆ ಶೇರ್ ಮಾಡ್ತೀವಿ. ವೆರಿಫೈ ಬೈ ಡ್ರಾಯಿಂಗ್ ಎ ಡಯಾಗ್ರಾಮ್ ಇಫ್ ದ ಮೀಡಿಯನ್ ಆ್ಯಂಡ್ ಆಲ್ಟಿಟ್ಯೂಡ್ ಆಫ್ ದ ಐಸೋಸಿಲಸ್ ಟ್ರಯಾಂಗಲ್ ಕ್ಯಾನ್ ಬಿ ಸೇಮ್. ಈಗ ನೆಕ್ಸ್ಟ್ ನನ್ನ ಕಾನ್ಸೆಪ್ಟಲ್ಲಿ ಐಸೋಸಿಲಸ್ ಟ್ರಯಾಂಗಲ್ ಸಪ್ರೇಟಾಗಿ ತೊಗೋತೀನಿ, ಆಗ ನಿಮಗೆ ಇದನ್ನು ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ. ಈಗ ನಿಮಗೆ ಎಲ್ಲ ವರ್ಡ್ಸ್ಗಳ ಒಂದು ಇಂಟ್ರೊಡಕ್ಷನ್ ಆಯಿತು. ಈಗ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಆ್ಯಂಡ್ ಇಟ್ಸ್ ಪ್ರಾಪರ್ಟಿ ಅಂತ ಹೇಳಿ ಬರುತ್ತೆ. ಫಸ್ಟ್ ಒಂದು ಟ್ರಯಾಂಗಲನ್ನು ಫಾರ್ಮೇಷನ್ ಮಾಡ್ತಾ ಇದ್ದೀನಿ. ಈ ಟ್ರಯಾಂಗಲಲ್ಲಿ ನೀವು ನೋಡ್ಬೋದು 3 ರೀತಿಯಾದಂಥ ಆ್ಯಂಗಲ್ಸ್ಗಳಿದ್ದಾವೆ. ಈಗ ಎ ಬಿ ಸಿ ಅನ್ನೋ ಒಂದು ವರ್ಟೆಕ್ಸ್ ಇತ್ತು ಅಂತಂದರೆ ಇದರಲ್ಲಿ ಫಾರ್ಮೇಷನ್ ಆಗಿರುವಂತಹ ಆ್ಯಂಗಲ್ಗಳು ಯಾವ್ಯಾವು? ಆ್ಯಂಗಲ್ ಎ, ಆ್ಯಂಗಲ್ ಬಿ ಆ್ಯಂಡ್ ಆ್ಯಂಗಲ್ ಸಿ.
ಈ ಒಳಗಡೆ ಇರುವಂಥ, ಈಗ ಟ್ರಯಾಂಗಲ್ನ ಒಳಗಡೆ ಇದೆ ಅಲ್ವಾ, ಅದಕ್ಕೋಸ್ಕರ ಇವುಗಳನ್ನು ನಾವೇನಂತ ಕರಿತೀವಿ, ದೇ ಆರ್ ದ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ಗಳು ಯಾವ್ಯಾವು ಇದರಲ್ಲಿ? ಓಕೆ, ಇದನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ ಒಂದು ಟ್ರಯಾಂಗಲನ್ನು ಫಾರ್ಮೇಷನ್ ಮಾಡ್ಕೊಳ್ಳೋಣ. ಈ ಒಂದು ಟ್ರಯಾಂಗಲ್ ಫಾರ್ಮೇಷನಲ್ಲಿ ಈಗ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಇದಕ್ಕೆ ನೇಮಿಂಗ್ ಮಾಡ್ತಾಯಿದ್ದೀನಿ, ದಟ್ ಈಸ್ ಪಿ ಕ್ಯೂ ಆರ್ ಅಂಥೇಳಿ ಕೊಡ್ತಾಯಿದ್ದೀನಿ. ಈಗ ಈ ಪಿ ಕ್ಯೂ ಆರಲ್ಲಿ ಒಂದು ಸೈಡ್, ಯಾವುದಾದ್ರೂ ಒಂದು ಸೈಡನ್ನು ಏನು ಮಾಡೋಣ, ನಾವು ಎಕ್ಸ್ಟೆಂಡ್ ಮಾಡೋಣ. ಈಗ ಕ್ಯೂ ಆರ್ ಅನ್ನೋ ಒಂದು ಲೈನ್ ಸೆಗ್ಮೆಂಟನ್ನು ಎಕ್ಸ್ಟೆಂಡ್ ಮಾಡೋಣ. ಅದೇ ರೀತಿಯಾಗಿ ನೆಕ್ಸ್ಟ್ ನೋಡೋಣ. ಈಗ ಫಸ್ಟ್ ನೋಡೋಣ, ಇದನ್ನು ಒಂದು ಕ್ಲಿಯರ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಆ್ಯಂಗಲನ್ನು ಫಾರ್ಮೇಷನ್ ಮಾಡೋಣ. ಇದಕ್ಕೆ ಒಂದು ನೇಮಿಂಗ್ ಮಾಡೋಣ, ದಟ್ ಈಸ್ ಎಸ್ ಅಂತ ಹೇಳಿ ಕೊಡೋಣ. ಈಗ ಇಲ್ಲಿ ಫಾರ್ಮೇಷನ್ ಆಗಿರುವಂತಹ ಒಂದು ಆ್ಯಂಗಲನ್ನು ನೀವು ಗಮನಿಸಬಹುದು. ಈಗ ನಾನು ಎಕ್ಸ್ಟೆಂಡ್ ರೀತಿಯಲ್ಲಿ ಬರೆದಿದ್ನಲ್ಲ, ಅದನ್ನು ನಾನು ಕಂಪ್ಲೀಟಾಗಿ ಒಂದು ಲೈನ್ ಸೆಗ್ಮೆಂಟಾಗಿ ಬರಿತಾ ಇದ್ದೀನಿ. ಸೊ ಇಲ್ಲಿ ಫಾರ್ಮೇಷನ್ ಆಗಿರುವಂತಹ ಆ್ಯಂಗಲನ್ನು ನೀವು ಗಮನಿಸಬಹುದು. ಇಲ್ಲಿ ಆ್ಯಂಗಲ್ ಏನಾಗಿದೆ, ಇಟ್ ಈಸ್ ಎಕ್ಸ್ಟೀರಿಯರ್, ಇದು ಆ ಟ್ರಯಾಂಗಲ್ನಿಂದ ಹೊರಗಡೆ ಫಾರ್ಮೇಷನ್ ಆಗಿದೆ, ಅದಕ್ಕೋಸ್ಕರ ಇದನ್ನು ನಾವು ಎಕ್ಸ್ಟೀರಿಯರ್ ಆ್ಯಂಗಲ್ ಅಂಥೇಳಿ ಕರಿತೀವಿ. ಅದೇ ರೀತಿಯಾಗಿ ನೀವು ಎನಿ ಡೈರೆಕ್ಷನಲ್ಲೂ ಸಹಿತ ನೀವು ಡ್ರಾ ಮಾಡೋದ್ರಿಂದ ಇಲ್ಲೂ ಒಂದು ಟ್ರಯಾಂಗಲ್ ಫಾರ್ಮೇಷನ್ ಆಯಿತು, ಹಾಗೆ ಈ ಕಡೆ ಮಾಡಿದಾಗ ಇಲ್ಲೂ ಸಹಿತ ಒಂದು ಆ್ಯಂಗಲ್ ಫಾರ್ಮೇಷನ್ ಆಯಿತು. ಈ ರೀತಿಯಾಗಿ ನೀವೇನು ಮಾಡಬಹುದು, ಟ್ರಯಾಂಗಲ್ಸ್ಗಳಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ಗಳನ್ನು ಫಾರ್ಮೇಷನ್ ಮಾಡ್ಕೋಬಹುದು. ಈಗ ಇಲ್ಲಿ ಹೇಳ್ತಿರುವಂತಹ ಒಂದು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಓಕೆ, ಇಲ್ಲೇನಾಗುತ್ತೆ, ನಾನೊಂದು ಟ್ರಯಾಂಗಲನ್ನು ಫಾರ್ಮೇಷನ್ ಮಾಡಿಬಿಟ್ಟು ಎಕ್ಸ್ಪ್ಲೇನ್ ಮಾಡಿ ಆ ನಂತರ ಡಿಸ್ಕ್ರಿಪ್ಷನ್ಗೆ ಹೋಗೋಣ. ಇಲ್ಲಿ ಫಾರ್ಮೇಷನ್ ಆಗಿರುವಂಥ ಒಂದು ಆ್ಯಂಗಲ್ ಯಾವ್ಯಾವುದು, ಎ ಬಿ ಸಿ ಅಂತ ಹೇಳಿ ತಗೋತಾ ಇದ್ದೀನಿ. ಒಂದು ಆ್ಯಂಗಲನ್ನು ಎಕ್ಸ್ಟೆಂಡ್ ಮಾಡಿ ಅಲ್ಲಿ ಡಿ ಅಂತ ಹೇಳಿ ಕೊಟ್ಟಿದ್ದೀನಿ. ಅದಕ್ಕೆ ಅದರ ಆ್ಯಂಗಲ್ ಫಾರ್ಮೇಷನನ್ನು ನೀವಿಲ್ಲಿ ಗಮನಿಸಬಹುದು. ಗೊತ್ತಾಗ್ತಿದೆಯಾ? ಈಗ ಅವರು ಎಕ್ಸ್ಟೀರಿಯರ್ ಆ್ಯಂಗಲ್ನ ಪ್ರಾಪರ್ಟಿ ಏನಪ್ಪ ಅಂತಂದರೆ, ಯಾವುದೇ ಒಂದು ಎಕ್ಸ್ಟೀರಿಯರ್ ಆ್ಯಂಗಲ್ ಫಾರ್ಮೇಷನ್ ಆಗಿರುತ್ತಲ್ಲ, ಇದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಅಂದರೆ, ಈ ಟ್ರಯಾಂಗಲಲ್ಲಿರುವಂತಹ ಇಂಟೀರಿಯರ್ ಆ್ಯಂಗಲ್ಸ್ಗಳಲ್ಲಿ ಇದಕ್ಕೆ ಅಪೋಸಿಟ್ ಆಗಿರುವಂತಹ ಇವೆರಡಕ್ಕೇನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹೇಗೆ ಈ ಒಳಗಡೆ ಇರುವಂತಹ ಅಪೋಸಿಟ್ ಆ್ಯಂಗಲ್ಸ್ಗಳನ್ನು ಫೈಂಡ್ ಔಟ್ ಮಾಡೋದು ಅಂತಂದರೆ, ಈಗ ನೀವಿಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ಗಳಿದ್ದಾವೆ, ಈ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ಗಳಿಗೆ ಇನ್ನೊಂದು ಏನಿರುತ್ತಲ್ಲ ಅದನ್ನು ಸಹಿತ ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಂಬಿಡಿ. ಇದಕ್ಕೆ ಅಪೋಸಿಟ್ ಆಗಿರುವಂತಹ ಎರಡು ಆ್ಯಂಗಲ್ಸ್ಗಳು ಯಾವ್ಯಾವು, ದಟ್ ಈಸ್ ಆ್ಯಂಗಲ್ ಬಿ ಆ್ಯಂಡ್ ಆ್ಯಂಗಲ್ ಎ. ಸೊ ಇವೆರಡನ್ನು ನೀವು ಕೂಡಿದ್ರೆ, ಅಂದರೆ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಬಿ ಇವೆರಡನ್ನು ನೀವು ಸಮ್ ಮಾಡಿದ್ರಿ ಅಂತಂದರೆ ನಿಮಗೇನಾಗುತ್ತೆ ಅಂದರೆ, ಈ ಎಕ್ಸ್ಟೀರಿಯರ್ ಆ್ಯಂಗಲ್ ಎ ಸಿ ಡಿ ಅನ್ನೋ ಒಂದು ಆ್ಯಂಗಲ್ನ ಅದರ ಒಂದು ಮೆಷರ್ ನಿಮಗೆ ಸಿಗುತ್ತೆ. ಗೊತ್ತಾಗ್ತಿದೆಯಾ? ಇದನ್ನೇ ಈ ಒಂದು ಎಕ್ಸ್ಟೀರಿಯರ್ ಆ್ಯಂಗಲ್ ಪ್ರಾಪರ್ಟಿ ಹೇಳೋದು. ಡ್ರಾ ಎ ಟ್ರಯಾಂಗಲ್, ಒಂದು ಟ್ರಯಾಂಗಲ್ ಫಾರ್ಮೇಷನ್ ಮಾಡಿ, ಪ್ರೊಡ್ಯೂಸ್ಡ್ ಒನ್ ಆಫ್ ಇಟ್ಸ್ ಸೈಡ್ಸ್. ಒಂದು ಟ್ರಯಾಂಗಲ್ ಬರಿತಾ ಇದ್ದೀನಿ, ಎ ಬಿ ಸಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ಸೈಡನ್ನು ಎಕ್ಸ್ಟೆಂಡ್ ಮಾಡಿ, ಸೇ ಬಿ ಸಿ ಅನ್ನೋದನ್ನು ನೀವು ಎಕ್ಸ್ಟೆಂಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಐ ಆಮ್ ಎಕ್ಸ್ಟೆಂಡಿಂಗ್, ಅದಕ್ಕೆ ಒಂದು ನೇಮಿಂಗ್ ಮಾಡೋಣ, ಸಿ ಡಿ ಅಂಥೇಳಿ. ಸೊ ಅಲ್ಲಿಗೆ ಅಬ್ಸರ್ವ್ ದ ಆ್ಯಂಗಲ್ ಎ ಸಿ ಡಿ ಫಾರ್ಮ್ಡ್ ಎಟ್ ದ ಪಾಯಿಂಟ್ ಸಿ. ಈ ಪಾಯಿಂಟ್ ಸಿಯಲ್ಲಿ ಏನಾಗಿದೆ, ಇಲ್ಲಿ ಒಂದು ಆ್ಯಂಗಲ್ ಫಾರ್ಮೇಷನ್ ಆಗಿದೆ. ದಿಸ್ ಆ್ಯಂಗಲ್ ಲೈಸ್ ಇನ್ ದ ಟ್ರಯಾಂಗಲ್ ಇನ್ ದ ಎಕ್ಸ್ಟೀರಿಯರ್ ಆಫ್ ದ ಟ್ರಯಾಂಗಲ್ ಎ ಬಿ ಸಿ. ಹೊರಗಡೆ ಟ್ರಯಾಂಗಲ್ನ ಎ ಬಿ ಸಿ ಹೊರಗಡೆ ಫಾರ್ಮೇಷನ್ ಆಗಿದೆ. ಇಂತಹ ಆ್ಯಂಗಲ್ಸ್ಗಳನ್ನು ನಾವೇನಂತ ಕರಿತೀವಿ, ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಅಂಥೇಳಿ ಕರಿತೀವಿ. ಆ್ಯಂಡ್ ಇಟ್ ಈಸ್ ಫಾರ್ಮ್ಡ್ ಎಟ್ ದ ವರ್ಟೆಕ್ಸ್ ಸಿ ಆಗಿರುತ್ತೆ. ಕ್ಲಿಯರ್ಲಿ ಆ್ಯಂಗಲ್ BCA is an adjacent to triangle angle ACD. The remaining two angles of the triangle, namely A and B, are called the two interior angles. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಒಂದು ಟ್ರಯಾಂಗಲನ್ನು ಫಾರ್ಮೇಷನ್ ಮಾಡ್ಕೊತಾ ಇದ್ದೀನಿ, ಅದನ್ನೇ ನಾನು ಎ ಬಿ ಸಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಎಕ್ಸ್ಟೆಂಡ್ ಮಾಡಿರೋದನ್ನು ಡಿ, ಹಾಗೆ ಇದಕ್ಕೆ ಒಂದು ಆ್ಯಂಗಲ್ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಅಪೋಸಿಟ್ ಆಗಿರೋ ಆ್ಯಂಗಲ್ಸ್ ಯಾವುವು, 1 2 ಅಂತ ಹೇಳ್ಕೊಡ್ತಿದ್ದೀನಿ. ಗೊತ್ತಾಗ್ತಿದೆಯಾ? ನಂತರ ಇಲ್ಲಿ ಪ್ರೂಫ್ಗೆ ಹೋಗೋಕ್ಕಿಂತ ಮುಂಚೆ ನಾನೇನು ಮಾಡ್ತಾಯಿದ್ದೀನಿ, ಒಂದು ಆ್ಯಂಗಲನ್ನು ಫಾರ್ಮೇಷನ್ ಮಾಡ್ಕೊತಾ ಇದ್ದೀನಿ ಫ್ರಮ್ ಸಿ, ವರ್ಟೆಕ್ಸ್ ಸಿ. ಗೊತ್ತಾಗ್ತಿದೆಯಾ? ಇಲ್ಲಿ ಎಕ್ಸ್ ಹಾಗೆ ಇಲ್ಲಿ ವೈ ಅಂತ ಹೇಳಿ ಕೊಡ್ಕೊಳ್ಳೋಣ. ಯಾಕೆ ಅಂತಲೂ ಸಹಿತ ನಾನು ಹೇಳ್ತೀನಿ. ನಂತರ ನೀವಿಲ್ಲಿ ಗಮನಿಸಬಹುದು, ಈ ಆ್ಯಂಗಲ್ 2 ಇದೆಯಲ್ಲ, ಇದು ಯಾವುದಕ್ಕೆ ಈಕ್ವಲ್ ಆಗಿದೆ. ಇದನ್ನು ನೀವು ಮೆಷರ್ ಮಾಡಬೇಕು ಅನ್ನೋದಾದರೆ ಹೇಗೆ ನೀವು ಈಸಿಯಾಗಿ ವಿತೌಟ್ ಯೂಸಿಂಗ್ ಪ್ರೊಟ್ರಾಕ್ಟರ್ ಹೇಗೆ ನೀವು ಮೆಷರ್ ಮಾಡಬಹುದು ಅಂತಂದರೆ, ಇಲ್ಲಿ ನೀವು ಗಮನಿಸಬಹುದು, ಈ ಎಕ್ಸ್ ಆ್ಯಂಗಲನ್ನು ನೋಡಿ. ಇದೇನಾದರೂ ಒಂದು
50 ಡಿಗ್ರಿ ಇತ್ತು ಅಂದರೆ, ಸಾರಿ ಇಮೇಜ್ ಹೋಗಿಬಿಡ್ತು. ಓಕೆ, ಲೆಟ್ಸ್ ಟೇಕ್ ದಿಸ್ ಎಕ್ಸಾಂಪಲ್. ಓಕೆ, ಇದನ್ನು ನೀವು ಆ್ಯಂಗಲ್ 1 ನೀವು ಮೆಷರ್ ಮಾಡಬೇಕು ಅಂತಂದರೆ ಇಲ್ಲಿರುವಂತಹ ಎಕ್ಸ್ ಅನ್ನೋ ಒಂದು ಆ್ಯಂಗಲ್, ಈಗೇನಾದರೂ ಇದು 50 ಡಿಗ್ರಿ ಇತ್ತು ಅಂತಂದರೆ ನೀವು ಈಸಿಯಾಗಿ ಗೆಸ್ ಮಾಡಬಹುದು. ಸಾರಿ, 50ಗಿಂತ ಜಾಸ್ತಿನೇ ಇದೆ ಇದು. ಲೆಟ್ಸ್ ಟೇಕ್ 70 ಅಂತ ಹೇಳಿ ಅಂದ್ಕೊಳ್ಳೋಣ. 70 ಇತ್ತು ಅಂತಂದರೆ ಈಸಿಯಾಗಿ ಹೇಳ್ಬೋದು ಆ್ಯಂಗಲ್ ಏನು ಸಹಿತ 70ನೇ ಇರುತ್ತೆ ಅಂಥೇಳಿ. ಹೇಗೆ ಹೇಳಿದ್ರಿ ಅಂತಂದರೆ ಈ ಆ್ಯಂಗಲನ್ನು ನೀವು ನೋಡಬಹುದು. ಇವೆರಡು ಏನಾಗಿದೆ ನೀವು ನೋಡ್ತಾ ಇದ್ದೀರಾ, ದೇ ಆರ್ ದ ದೇ ಆರ್ ದ ಆಲ್ಟರ್ನೇಟ್ ಆ್ಯಂಗಲ್ಸ್ ಆಗಿರೋದ್ರಿಂದ ದೇ ಆರ್ ದ ಈಕ್ವಲ್ ಆಗಿರುತ್ತೆ. ಅದೇ ರೀತಿಯಾಗಿ ನಿಮಗೆ ಆ್ಯಂಗಲ್ 2 ಬೇಕು ಅಂತಂದರೆ ವೈ ಅನ್ನೋ ಆ್ಯಂಗಲನ್ನು ನೀವು ಈಸಿಯಾಗಿ ಮೆಷರ್ ಮಾಡೋದ್ರಿಂದ, ಅಂದರೆ ವೈ ಆ್ಯಂಗಲ್ನ ಒಂದು ಮೆಷರ್ಮೆಂಟ್ ಆಲ್ರೆಡಿ ಅವ್ರು ಕೊಟ್ಟಿದ್ದರು ಅಂತಂದರೆ 50 ಕೊಟ್ಟಿದ್ದಾರೆ ಅಂತಂದರೆ ಇದು ಸಹಿತ ಈಸಿಯಾಗಿ ನೀವು ಗೆಸ್ ಮಾಡಬಹುದು, ಇಟ್ ಈಸ್ ಆಲ್ಸೋ 50 ಅಂತ ಹೇಳಿ. ಗೊತ್ತಾಗ್ತಿದೆಯಾ ಹೇಗೆ ಹೇಳಬಹುದು ಅಂತಂದರೆ, ಇಲ್ಲಿ ನೀವು ಈ ಆ್ಯಂಗಲ್ ಇವೆರಡನ್ನ ನೋಡ್ತಾ ಇದ್ದೀರಾ, ಫಾರ್ಮೇಷನ್ ಆಗಿರೋದನ್ನು ನೋಡ್ತಾ ಇದ್ದೀರಾ. ಸಾರಿ, ಕಾಣಿಸ್ತಿದೆಯಾ? ದೇ ಆರ್ ದ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಯು ನೋ ದಟ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಇದು ಎಷ್ಟು ಕಟ್ಟಾಗಿರುತ್ತೋ ಇದು ಸಹಿತ ಅಷ್ಟಕ್ಕೆ ಕಟ್ಟಾಗಿರುತ್ತೆ, ಅದಕ್ಕೋಸ್ಕರ ದೇ ಆರ್ ದ ಈಕ್ವಲ್. ಹಾಗಿದ್ದರೆ ಆ್ಯಂಗಲ್ ಎ ನಾನು ಇದನ್ನು 1 ಅಂತ ಹೇಳಿ ತಗೋತಿದ್ದೀನಿ, ಹಾಗೆ ಆ್ಯಂಗಲ್ ಬಿ 2 ಈಸ್ ಈಕ್ವಲ್ ಟು ಏನಂತ ಬರ್ಕೋಬೋದು. ಹಾಗಿದ್ರೆ ಆ್ಯಂಗಲ್ 1 ನಾವು ಎಕ್ಸ್ಗೆ ಈಕ್ವೇಟ್ ಮಾಡಿದ್ವಿ, ಹಾಗೆ ಆ್ಯಂಗಲ್ 2 ವೈಗೆ ಈಕ್ವೇಟ್ ಮಾಡಿದ್ವಿ ಅಲ್ವಾ. ಈಸಿಯಾಗಿ ಹೇಳ್ಬೋದು. ಹಾಗಿದ್ರೆ ಎಕ್ಸ್ ಪ್ಲಸ್ ವೈ, ಇಟ್ ಮೀನ್ಸ್ ಇಟ್ ಈಸ್ ಅ ಎಕ್ಸ್ಟೀರಿಯರ್ ಆ್ಯಂಗಲ್. ದ ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಆ್ಯಂಗಲ್ಸ್. ಯಾವ್ಯಾವುದದು? ಇಂಟೀರಿಯರ್ ಅಪೋಸಿಟ್ ಆ್ಯಂಗಲ್ಸ್ಗಳಿಗೆ ಈಕ್ವಲ್ ಆಗಿರುತ್ತೆ. ಅದನ್ನೇ ಈ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ನ ಪ್ರಾಪರ್ಟಿ ಆಗಿರುತ್ತೆ. ಹಾಗಿದ್ರೆ ಸಿಂಬಾಲಿಕಲ್ ಬರೆಯೋದಾದರೆ ACD ಅನ್ನೋ ಒಂದು ಆ್ಯಂಗಲ್ ಈಸ್ ಈಕ್ವಲ್ ಟು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? BAC ಆ್ಯಂಗಲ್ಗೆ ಪ್ಲಸ್ ಅಲ್ವಾ, ಆ್ಯಡ್ ಮಾಡಿದ್ದಕ್ಕೆ ಈಕ್ವಲ್ ಆಗಿರುತ್ತೆ. ಜೊತೆಗೆ ABC ಅನ್ನೋ ಆ್ಯಂಗಲ್ ಎರಡನ್ನ ಕೂಡಿದಾಗ ನಮಗೆ ACD ಆ್ಯಂಗಲ್ ಸಿಗುತ್ತೆ. ಎಕ್ಸಾಮಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ರೀತಿಯ ಕನ್ಸ್ಟ್ರಕ್ಷನ್ಸ್ ಇರಲ್ಲ, ನೀವೇ ಮಾಡ್ಕೋಬೇಕು ಅದನ್ನು ಎಕ್ಸ್ಟ್ರಾ. ಎಕ್ಸಾಮಲ್ಲಿ ಏನು ಮಾಡ್ತಾರೆ, 60 ಕೊಟ್ಟಿರ್ತಾರೆ, ಹಾಗೆ ಇದನ್ನು ನಿಮಗೆ ಒಂದು ಅರೌಂಡ್ ಇದು ಬೇಡ, ಓಕೆ, ಇದನ್ನು ನಿಮ್ಗೆ ಏನು ಮಾಡಿರ್ತಾರೆ 20 ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ಜಸ್ಟ್ ಐ ಆಮ್ ಗಿವಿಂಗ್ ಎಕ್ಸಾಂಪಲ್. ಇದನ್ನು ಕಂಡುಹಿಡೀರಿ ಅಂತ ಹೇಳಿರ್ತಾರೆ ಇವೆರಡನ್ನು. ಆಗ ನೀವೇನು ಮಾಡಬಹುದು, 60 ಇದೆ 20 ಇದೆ, ಮೈನಸ್ ಮಾಡ್ಕೋಬಹುದು. ಮೈನಸ್ ಮಾಡ್ಕೊಂಡಾಗ ನಿಮಗೆ ಈ ವ್ಯಾಲ್ಯೂ ಸಿಗುತ್ತೆ. ಅಂದರೆ ಎ ಆ್ಯಂಗಲ್ನ ಕೊಟ್ಟಿರ್ತಾರೆ, ಇದನ್ನು ವೈ ಅಂತ ತೊಗೊಂಡಿರೋಣ. ಎಕ್ಸ್ ಆ್ಯಂಗಲ್ ಸಿಗುತ್ತೆ. ಎಕ್ಸ್ ಸಿಕ್ಕಾದ್ಮೇಲೆ ಅಂದರೆ ಇದೊಂದು 30 ಇದೆ ಅಂತ ಹೇಳಿ ಅಂದ್ಕೊಳ್ಳೋಣ. ಈ 30 ಇದೆ ಅಂತಂದರೆ ಇವೆರಡನ್ನು ಕೂಡಿಬಿಟ್ಟು 20 ಮತ್ತು 30 ಕೂಡಿದ್ರೆ ನಿಮಗೆ ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಒಂದೊಂದು ಬರುತ್ತೆ 180 ಡಿಗ್ರಿ ಅಂತೇಳಿ. ಅದನ್ನು ನೀವು ಅದ್ರ ಜೊತೆ ಮೈನಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಎಲ್ಲ ಆ್ಯಂಗಲ್ಸ್ಗಳನ್ನು ಸಹಿತ ಮೆಷರ್ಮೆಂಟ್ ಸಿಗುತ್ತೆ. ಕನ್ಫ್ಯೂಸ್ ಆಗ್ತಿದೆ ಅಂತಂದರೆ ಈಗ ಕ್ಲಿಯರ್ ಮಾಡ್ತೀನಿ, ಡೋಂಟ್ ವರಿ. ಈಗ ಫಸ್ಟ್ ಅದಕ್ಕಿಂತ ಮುಂಚೆ ಒಂದು ಪ್ರಾಬ್ಲಮ್ನ ನೋಡ್ತಾ ಇದ್ದೀರಾ, ಅಂದರೆ ಪ್ರಾಬ್ಲಮ್ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ ನಿಮಗೋಸ್ಕರ. ಇಲ್ಲಿ 110 ಡಿಗ್ರಿ ಇಟ್ ಈಸ್ ಅ ಎಕ್ಸ್ಟೀರಿಯರ್ ಆ್ಯಂಗಲ್. ಇದರಿಂದ ಫಾರ್ಮೇಷನ್ ಆಗಿರುವಂತಹ ಅಂದರೆ ಇದಕ್ಕೆ ಈಕ್ವಲ್ ಆಗಿರುವಂತಹ ಇಂಟೀರಿಯರ್ ಅಪೋಸಿಟ್ ಆ್ಯಂಗಲ್ಸ್ಗಳು ಯಾವ್ಯಾವು? ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಹಾಗಿದ್ರೆ ಹೇಗೆ ಬರ್ಕೋಬಹುದು? 50 ಡಿಗ್ರಿ ಪ್ಲಸ್ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು 110 ಡಿಗ್ರಿ. ಈಗ ನಾವೇನು ಮಾಡೋಣ, ಎರಡೂ ಕಡೆ ಸಬ್ಟ್ರ್ಯಾಕ್ಟ್ ಮಾಡೋಣ 50ಯನ್ನು. ಸೊ ಅಲ್ಲಿಗೆ ಇಲ್ಲಿ ಎಕ್ಸ್ಗಳು ಉಳ್ಕೊಳ್ಳುತ್ತೆ, ಇಲ್ಲಿ 110 ಡಿಗ್ರಿ ಮೈನಸ್ 50 ಆಗುತ್ತೆ. ಸೊ ದ ಆನ್ಸರ್ ಈಸ್ ವಾಟ್? ಥಿಂಕ್ ಇಟ್ ಆ್ಯಂಡ್ ಆನ್ಸರ್ ಇಟ್ ಇನ್ ಕಮೆಂಟ್ ಬಾಕ್ಸ್. ನೆಕ್ಸ್ಟ್, ವಾಟ್ ಕ್ಯಾನ್ ಯು ಸೇ ಅಬೌಟ್ ಈಚ್ ಆಫ್ ದ ಇಂಟೀರಿಯರ್ ಅಪೋಸಿಟ್ ಆ್ಯಂಗಲ್ಸ್ ವೆನ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್? ಹಾಗಿದ್ರೆ ಒಂದು ರೈಟ್ ಆ್ಯಂಗಲ್ನ ಫಾರ್ಮೇಷನ್ ಮಾಡ್ಕೊಳ್ಳಿ, ಅದಕ್ಕೆ ಒಂದು ಎಕ್ಸ್ಟೀರಿಯರ್ ಆ್ಯಂಗಲ್ಗೆ ಫಾರ್ಮೇಷನ್ ಮಾಡೋಕ್ಕೋಸ್ಕರ ಅದನ್ನು ಎಕ್ಸ್ಟೆಂಡ್ ಮಾಡಿ, ಆ ಲೈನ್ಸ್ಗಳನ್ನು ಎಕ್ಸ್ಟೆಂಡ್ ಮಾಡಾದಮೇಲೆ ಅದಕ್ಕೆ ಇರುವಂತಹ ಇಂಟೀರಿಯರ್ ಆ್ಯಂಗಲ್ಸ್ಗಳು ಯಾವ್ಯಾವು ಅಂತೇಳಿ ಜಸ್ಟ್ ಮೆನ್ಷನ್ ಮಾಡಿ. ಹೌದಲ್ವಾ? ಯು ಹ್ಯಾವ್ ಟು ಟ್ರೈ ಇಟ್. ಕನ್ಫ್ಯೂಸ್ ಆಯಿತು ಅಂತಂದರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ಟೆಲಿಗ್ರಾಮ್. ಕ್ಯಾನ್ ದ ಎಕ್ಸ್ಟೀರಿಯರ್ ಆ್ಯಂಗಲ್ ಆಫ್ ಎ ಟ್ರಯಾಂಗಲ್ ಬಿ ಎ ಸ್ಟ್ರೈಟ್ ಆ್ಯಂಗಲ್? ಈಸ್ ಇಟ್ ರೈಟ್? ಈಗ ಇಲ್ಲೊಂದು ಫಾರ್ಮೇಷನ್ ಆಗಿದೆ ಅಂತಂದರೆ ಇಲ್ಲಿ ಒಂದು ಇದು ಎಕ್ಸ್ಟೀರಿಯರ್ ಆ್ಯಂಗಲ್ ಆಯಿತು. ಈಸ್ ಇಟ್ ಎ ಸ್ಟ್ರೈಟ್ ಆ್ಯಂಗಲ್? ಥಿಂಕ್ ಇಟ್.
ಕ್ಲೂ ಎಲ್ಲ ಕೊಡ್ತಾ ಇದ್ದೀನಿ, ಅದಕ್ಕೋಸ್ಕರ ಫುಲ್ ಡೀಟೇಲ್ ಹೇಳ್ತಿಲ್ಲ, ಯಾಕಂದರೆ ತುಂಬ ಕಾನ್ಸೆಪ್ಟ್ ಇದೆ ಇದರಲ್ಲಿ. ನಂತರ ನೋಡೋದಾದರೆ 50 ಇಲ್ಲಿ ಒಂದು ಆ್ಯಂಗಲನ್ನು ಕೊಟ್ಟಿದ್ದಾರೆ, ಇಲ್ಲಿ ಎಕ್ಸ್ಟೀರಿಯರ್ ಆ್ಯಂಗಲನ್ನು ಎಕ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇವೆರಡನ್ನು ಸಮ್ ಮಾಡಿದ್ರಿ ಅಂದರೆ ಅಲ್ಲಿಗೆ 120 ಡಿಗ್ರಿ ಈಸ್ ಈಕ್ವಲ್ ಟು ಎಕ್ಸ್. ಈಸಿ ಟು ಫೈಂಡ್ ಔಟ್ ಅಲ್ವಾ. ಇದರ ಅಪೋಸಿಟ್ ಆ್ಯಂಗಲ್ಸ್ಗಳು ಇವೆರಡಾಗಿದೆ, ಸೊ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟಿದೆ ಅಂತಂದರೆ ಎಕ್ಸ್ ಈಸ್ ಈಕ್ವಲ್ ಟು 65 + 45, 10 ಆ್ಯಂಡ್ 110 ಈಸ್ ದ ಆನ್ಸರ್. ಅದೇ ರೀತಿಯಾಗಿ ಇದನ್ನು ಫೈಂಡ್ ಔಟ್ ಮಾಡಬಹುದು, ಸೇಮ್ ಆ್ಯಸ್ ಲೈಕ್ ದ ಪ್ರೀವಿಯಸ್ ಒನ್. ಈಸಿಯಾಗಿ ಸಾಲ್ವ್ ಆಗಬಹುದು. ಹಾಗೆ ಕಾನ್ಸೆಪ್ಟ್ ಕ್ಲಿಯರ್ ಆಯಿತು ಅಂಥೇಳಿ ನಾನು ಅನ್ಕೋತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅಂತಂದರೆ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್. ಆ್ಯಂಗಲ್ ಸಮ್ ಅಂತಂದರೆ ಇಲ್ಲಿ ಇಂಟೀರಿಯರ್ ಆ್ಯಂಗಲ್ಸ್ಗಳ ಬಗ್ಗೆ. ಈಗ ಎಕ್ಸ್ಟೀರಿಯರ್ ನೋಡಿದ್ವಿ ಅಲ್ವಾ, ಅದೇ ರೀತಿಯಾಗಿ ಇಂಟೀರಿಯರ್ ಆ್ಯಂಗಲ್ಸ್ಗಳು ಯಾವ್ಯಾವ ಇರುತ್ತಲ್ಲ, ಎ ಬಿ ಸಿ, ಇವೇ ಇಂಟೀರಿಯರ್ ಆ್ಯಂಗಲ್ಸ್. ಎ ಬಿ ಸಿ ಒಳಗಡೆ ಇರುವಂತಹ ಆ್ಯಂಗಲ್ಸ್ಗಳು. ಇವುಗಳನ್ನು ನೀವು ಒಂದು ಆ್ಯಕ್ಟಿವಿಟಿಯಾಗಿ ಮಾಡಬಹುದು. ಏನಪ್ಪ ಅಂತಂದರೆ ಒಂದು ಟ್ರಯಾಂಗಲ್ನ ಪೇಪರ್ ತೊಗೊಳ್ಳಿ, ಒಂದು ಟ್ರಯಾಂಗಲ್ ಆಗಿ ಕಟ್ ಮಾಡ್ಕೊಳ್ಳಿ. ಆ ಟ್ರಯಾಂಗಲ್ನ ಕಟ್ ಮಾಡ್ಕೊಂಡ ನಂತರ ಅವುಗಳ ಆ್ಯಂಗಲ್ಸ್ಗಳು ಇನ್ನು ಇರುತ್ತಲ್ವ, ಇಂಟೀರಿಯರ್ ಆ್ಯಂಗಲ್ಸ್ಗಳಿರುತ್ತಲ್ಲ, ಅವು ಮೂರನ್ನು ಸಹಿತ ನೀವು ಕಟ್ ಮಾಡ್ಕೊಳ್ಳಿ ಫಸ್ಟ್. ನೀವು ಅಂದರೆ ಅದನ್ನು ನೀವು ಯಾವ ಶೇಪಲ್ಲಾದ್ರೂ ಕಟ್ ಮಾಡ್ಕೋಬಹುದು. ಈಗ ಒಂದು ಟ್ರಯಾಂಗಲ್ ಈ ರೀತಿಯಾಗಿದೆ ಅಂತಂದರೆ ನೀವು ಇಲ್ಲಿ ಕಟ್ ಮಾಡ್ಕೊಳ್ಳುವಾಗ ಹಿಂಗೆ ಹೋಯ್ತಾ, ಹೋಗಲಿ ತೊಂದರೆ ಇಲ್ಲ. ನಂತರ ಹಿಂಗೆ ಹೋಯ್ತಾ, ತೊಂದರೆ ಇಲ್ಲ. ಆಮೇಲೆ ಹಿಂಗೆ ಹೋಯ್ತಾ, ತೊಂದರೆ ಇಲ್ಲ. ಎನಿ ಶೇಪ್ ಬರಲಿ, ಬಟ್ ಇದು ಮಾತ್ರ ಕರೆಕ್ಟಾಗಿ ಬಂದಿರಲಿ. ಇವು ಕಟ್ ಮಾಡ್ಕೊಂಡು ಬಂದ ತಕ್ಷಣ 1 ಆ್ಯಂಗಲ್ 2 ಆ್ಯಂಗಲ್ 3 ಈ ರೀತಿಯಾಗಿ ಬಂದಿರುತ್ತಾ. ಒಂದು ಪಾಯಿಂಟಿಗೆ ಇವೆಲ್ಲವನ್ನು ಸಹಿತ ಜೋಡಿಸಿ. ಗೊತ್ತಾಗ್ತಿದೆ? ಒಂದು ಪಾಯಿಂಟಿಗೆ ಇದನ್ನೆಲ್ಲ ಜೋಡಿಸಿದಾಗ ನೀವು ಗಮನಿಸಬಹುದು ಇಟ್ ಫಾರ್ಮ್ಸೆ. ನೀವು ಪ್ರೊಟ್ರಾಕ್ಟ್ರಲ್ಲಿ ನೋಡಬಹುದು, ಈ ಒಂದು ಪಾಯಿಂಟಿಗೆ ಏನಾಗಿರುತ್ತೆ, 180 ಡಿಗ್ರಿ ಇರುತ್ತೆ ಅಲ್ವಾ. ಈ ರೀತಿಯಾಗಿ ಹೇಳ್ಬೋದು ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಎ ಟ್ರಯಾಂಗಲ್ ಎಷ್ಟು ಅಂತಂದರೆ ದಟ್ ಈಸ್ 180 ಡಿಗ್ರಿ. ಅದೇ ರೀತಿಯಾಗಿ ಇದಿಷ್ಟೇ ಅಲ್ಲ, ಇನ್ನೊಂದು ಯಾವ ರೀತಿಯಾಗಿ ಅಂತಂದರೆ ನೀವು ಟ್ರಯಾಂಗಲ್ ಏನು ಫಾರ್ಮೇಷನ್ ಮಾಡ್ಕೊಂಡಿರ್ತೀರಲ್ವ, ಈ ಟ್ರಯಾಂಗಲನ್ನು ಕಟ್ ಮಾಡ್ಕೊಂಡಿರೋದನ್ನು ಈ ಟ್ರಯಾಂಗಲಲ್ಲಿ ಈಗ ಇದು ಆ್ಯಂಗಲ್ 2 ಅಂತ ಹೇಳಿ ತೊಗೊಂಡ್ರೆ ಇಟ್ ಈಸ್ ಆ್ಯಂಗಲ್ 1, ಆ್ಯಂಗಲ್ ಇದನ್ನು 3 ಅಂತ ತೊಗೊಂಡ್ರೆ, ಈಗ ಈ ಒಂದು ಆ್ಯಂಗಲನ್ನು, ಈ ಆ್ಯಂಗಲ್ 1 ಇದೆಯಲ್ಲ, ಈ ಆ್ಯಂಗಲ್ 1ಅನ್ನು ನೀವೇನು ಮಾಡಿ ಈ ಕಡೆ ಸೈಡಿಗೆ ಮರ್ಚಿ. ನಂತರ ಈ ಆ್ಯಂಗಲ್ 3ನ ಇದಕ್ಕೆ ಮರ್ಚಿ, ಆ್ಯಂಗಲ್ 2ನ ಈ ಸೈಡ್ ಮರ್ಚಿ, ಕೆಳಗಡೆಗೆ ಮರ್ಚಿ. ಸೊ ದಟ್ ಇಟ್ ಶುಡ್ ಫಾರ್ಮ್ ಲೈಕ್ ದಿಸ್. ಈ ರೀತಿಯಾಗಿ ಫಾರ್ಮೇಷನ್ ಆಗಿರುತ್ತೆ. 2 ಆ್ಯಂಡ್ ಇಟ್ ಈಸ್ 1 ಆ್ಯಂಡ್ ಇಟ್ ಈಸ್ 3 ಈ ರೀತಿಯಾಗಿ ಫಾರ್ಮೇಷನ್ ಆಗಿರುತ್ತೆ. ಅಂದರೆ ಇಲ್ಲಿ ಒಂದು ಪಾಯಿಂಟಿಗೆ ಇವೆಲ್ಲವನ್ನು ಸಹಿತ ನೀವು ಕೂಡಿಸ್ತಾ ಇದ್ದೀರಾ ಅಂದರೆ ಇಟ್ ಮೀನ್ಸ್ ವಾಟ್, ಇಟ್ ಈಸ್ ಫಾರ್ಮಿಂಗ್ 180 ಡಿಗ್ರಿ. ಹೌದಲ್ವಾ? ಪ್ರೊಟ್ರಾಕ್ಟರನ್ನು ನೀವು ನೆನ್ಪು ಮಾಡ್ಕೋಬಹುದು. ಅದೇ ರೀತಿಯಾಗಿ ಈಗ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ಈ ಮೂರು ಆ್ಯಂಗಲ್ಸ್ಗಳನ್ನು ಕೂಡಿದ್ರೆ 180 ಡಿಗ್ರಿ ಆಗುತ್ತೆ ಅನ್ನೋದಾದರೆ ಅಲ್ಲಿಗೆ ಆ್ಯಂಗಲ್ ಎಕ್ಸ್ 50 ಡಿಗ್ರಿ ಪ್ಲಸ್ 60 ಡಿಗ್ರಿ ವಿಚ್ ಈಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಇವೆರಡನ್ನು ಸಮ್ ಮಾಡಿ ಆನಂತರ ಇದರ ಜೊತೆಗೆ ನೀವು ಕಳೆದ್ರೆ ಏನಾಗುತ್ತೆ, ನಿಮಗೆ ಇನ್ನೊಂದು ಆ್ಯಂಗಲ್ ಯಾವುದು ಅಂಥೇಳಿ ಸಿಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಎನಿ ಕನ್ಫ್ಯೂಷನ್ ಇತ್ತು ಅಂದರೆ ನೀವು ಯು ಕ್ಯಾನ್ ಆಸ್ಕ್ ಮೀ. ನಂತರ ಇಲ್ಲಿ ಮೇಯ್ನಾಗಿರೋದೇನು ಅಂತಂದರೆ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಎಕ್ಸಾಮಲ್ಲಿ ಅಂತಂದರೆ, ಫಸ್ಟ್ ನೀವು ಯು ಹ್ಯಾವ್ ಟು ರೈಟ್ ಇನ್ ಟ್ರಯಾಂಗಲ್ ಎ ಬಿ ಸಿ ಯಾವ್ಯಾವ ಆ್ಯಂಗಲನ್ನು ಕೊಟ್ಟಿದ್ದಾರೆ. ಬಿ ಆ್ಯಂಗಲ್ ಈಸ್ ಈಕ್ವಲ್ ಟು 50 ಡಿಗ್ರಿ, ಸಿ ಆ್ಯಂಗಲ್ ಈಸ್ ಈಕ್ವಲ್ ಟು 60 ಡಿಗ್ರಿ, ಎ ಆ್ಯಂಗಲ್ ಈಸ್ ಈಕ್ವಲ್ ಟು ಎಕ್ಸ್ ಅಂಥೇಳಿ ತಗೊಳ್ಬೇಕು ಫಸ್ಟ್ ಸ್ಟೆಪ್. ನಂತರ ಏನು ಮಾಡಬೇಕು, ಯು ನೋ ದ ಫಾರ್ಮುಲಾ ಇಂಟೀರಿಯರ್ ಆ್ಯಂಗಲ್ ಸಮ್ ಏನು ಅಂಥೇಳಿ. ಸೊ ದ ಆ್ಯಂಗಲ್ಸ್ ಸಮ್ ಆಫ್ ಆ್ಯಂಗಲ್ಸ್ ಆಫ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂಥೇಳಿ ಬರ್ಕೊಳ್ಳಿ. ಆ್ಯಂಗಲ್ ಯಾವ್ಯಾವ ಇದ್ದಾವೆ, ಆ್ಯಂಗಲ್ ಎ ಇದೆ, ಆ್ಯಂಗಲ್ ಬಿ ಇದೆ, ಆ್ಯಂಗಲ್ ಸಿ ಇದೆ. ಸೊ ಇಟ್ ಈಸ್ ಈಕ್ವಲ್ ಟು 180 ಡಿಗ್ರಿ. ನಾನು ಪ್ರೀವಿಯಸ್ಸಲ್ಲಿ ಏನು ಮಾಡಿದ್ದೆ, ಆ್ಯಂಗಲ್ ಎಗೆ ಏನಂತ ಕೊಟ್ಟಿದ್ವಿ, ಬಿಗೆ ಎಷ್ಟು ಬಂದಿತ್ತು, ಸಿ ಏನಂತು ಅದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಈ ರೀತಿಯಾಗಿ ಸ್ಟೆಪ್ ವೈಸ್ ಫಾಲೋ ಮಾಡಿದ್ರಿ ಅಂದರೆ ನಿಮಗೆ ಔಟ್ ಆಫ್ ಔಟ್ ಮಾರ್ಕ್ಸ್ ಸಿಗುತ್ತೆ. ಅದೇ ರೀತಿಯಾಗಿ ನೆಕ್ಸ್ಟ್ ವರ್ಷನಲ್ಲಿ ಕಾನ್ಸೆಪ್ಟನ್ನು ನೋಡಿ. ನೀವು ಇಲ್ಲಿ ನೋಡಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಎಕ್ಸ್ 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 ಮೂರನ್ನ ಹೆಂಗೆ ಮಾಡೋದಪ್ಪ ಅಂದರೆ, ಈಗ ನೋಡಿ ಎಕ್ಸ್ ಪ್ಲಸ್ ಎಕ್ಸ್ ವಿಚ್ ಈಸ್ ಈಕ್ವಲ್ ಟು ವಾಟ್, ದಟ್ ಈಸ್ 180 ಡಿಗ್ರಿ. 3x ಈಸ್ ಈಕ್ವಲ್ ಟು 180 ಡಿಗ್ರಿ. ಇಸ್ ಇಟ್ ರೈಟ್? ದೆನ್ ಎಕ್ಸ್ ಈಸ್ ಈಕ್ವಲ್ ಟು ವಾಟ್, 60 ಡಿಗ್ರಿ. ಸೊ ಹಾಗಿದ್ರೆ ಈಸಿಯಾಗಿ ಹೇಳ್ಬೋದು 60 ಡಿಗ್ರಿ ಆ್ಯಂಡ್ ಇಟ್ ಈಸ್ 60 ಡಿಗ್ರಿ. ಹೌದಲ್ವಾ? ಅದೇ ರೀತಿಯಾಗಿ ಇಲ್ಲಿ ಇದು ಕನ್ಫ್ಯೂಸ್ ಇದೆ ಅಂತಂದರೆ 50 ಡಿಗ್ರಿ ಪ್ಲಸ್ ಎಕ್ಸ್ 2x ವಿಚ್ ಈಸ್ ಈಕ್ವಲ್ ಟು 180 ಡಿಗ್ರಿ ಅಲ್ವಾ. ಈಗ 2x ಈಸ್ ಈಕ್ವಲ್ ಟು 130 ಡಿಗ್ರಿ, ಎಕ್ಸ್ ಈಸ್ ಈಕ್ವಲ್ ಟು 65 ಡಿಗ್ರಿ, 65 ಆ್ಯಂಡ್ 65.
ಎರಡು ಆ್ಯಂಗಲ್ಸ್ಗಳು ಸೇಮ್ ಇದೆ ಅಂತಂದರೆ ಯಾವ ಟ್ರಯಾಂಗಲ್ ಇದು? ದಿಸ್ ಈಸ್ ಐಸೋಸಿಲಸ್ ಟ್ರಯಾಂಗಲ್ ಆ್ಯಂಡ್ ಇಟ್ ಈಸ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಹೌದಲ್ವಾ? ಇದು 90 ಡಿಗ್ರಿ ಇದೆ ನೋಡಿ. ಸೊ ಈ ರೀತಿಯಾಗಿ ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಇಲ್ಲಿ ನೋಡಿ, ನೀವು ಇನ್ನೊಂದು ಗಮನಿಸಬೇಕಾಗಿರೋದು ಎಕ್ಸ್ಟೀರಿಯರ್ ಆ್ಯಂಗಲ್ಸ್ಗಳನ್ನು ಕೊಟ್ಟಿದ್ದಾರೆ. ಎಕ್ಸ್ಟೀರಿಯರ್ ಆ್ಯಂಗಲ್ಸ್ಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ನಿಮಗೆ ಇಲ್ಲಿ ಕೊಟ್ಟಿರೋದು ಎರಡೆರಡು ಫಾರ್ಮುಲಾಗಳನ್ನು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಫಸ್ಟ್ ಕ್ವಶನ್ ನೋಡಿ, ಎಕ್ಸ್ಟೀರಿಯರ್ ಆ್ಯಂಗಲ್ ಎಷ್ಟಿದೆ ಅಂತೇಳಿ ಕೊಟ್ಟಿದ್ದಾರೆ. ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಇಂಟೀರಿಯರ್ ಅಪೋಸಿಟ್ ಆ್ಯಂಗಲ್ಸ್ ಅಂತ ಆದರೆ ಇವೆರಡಕ್ಕೂ ಈಕ್ವಲ್ ಆಗಿರುತ್ತೆ. ಅಂದರೆ 120 ಡಿಗ್ರಿ ಈಸ್ ಈಕ್ವಲ್ ಟು 50 + x ಆಗಿರುತ್ತೆ. ಸೊ ಅಲ್ಲಿಗೆ ಆನ್ಸರ್ ಏನಾಗುತ್ತೆ? 70 ಡಿಗ್ರಿ ಈಸ್ ಈಕ್ವಲ್ ಟು x ಆಗಿರುತ್ತೆ. ಹೌದಲ್ವಾ? x ಈಸ್ ಈಕ್ವಲ್ ಟು 70 ಡಿಗ್ರಿ ಬರ್ಕೊಂಬಿಡೋಣ. ನಂತರ ಈಗ y ಕಂಡುಹಿಡಿಬೇಕು ನಾವು. ಈಗೇನು ಮಾಡಬೇಕು? 70 + 50 + y ಈಸ್ ಈಕ್ವಲ್ ಟು 180 ಡಿಗ್ರಿ. ಹೌದಾ? ಯಾಕಂದರೆ ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್ ಈಸ್ 180 ಡಿಗ್ರಿ. ಹಾಗಿದ್ರೆ 70 + 50 ಈಸ್ 120 ಡಿಗ್ರಿ. 120 ಡಿಗ್ರಿ ಪ್ಲಸ್ y ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಅಲ್ಲಿಗೆ y ಈಸ್ ಈಕ್ವಲ್ ಟು 60 ಡಿಗ್ರಿ ಆಯಿತು. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ನೀವು ಸಾಲ್ವ್ ಮಾಡ್ಕೋಬಹುದು. ಜೊತೆಗೆ ಹಿಂದಿನ ತರಗತಿಗಳಲ್ಲಿ ಓದಿದರೆ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್, ಎರಡು ಲೈನ್ಸ್ಗಳು ಕಟ್ಟಾಗಿ ಒಂದು ಕಡೆ ಜಾಯ್ನ್ ಆಗಿದೆ ಅಂತಂದರೆ ಇಲ್ಲಿ ಎರಡು ಆ್ಯಂಗಲ್ಸ್ಗಳು ಅಪೋಸಿಟಾಗಿ ಏನು ಫಾರ್ಮ್ ಆಗಿರುತ್ತಲ್ಲ, ದೇ ಆರ್ ಈಕ್ವಲ್ ಅಂತ ಹೇಳಿ ಕರಿತೀವಿ. ಇದು 80 ಡಿಗ್ರಿ ಆಯಿತು. ಸೊ y ಆ್ಯಂಗಲ್ ಯಾವುದು ಅಂತ ಹೇಳಿ ಗೊತ್ತಾಯಿತು. ಈಗ ಎಕ್ಸನ್ನು ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬಹುದು. ಹೌದಲ್ವಾ? ನಂತರ ಅದೇ ರೀತಿಯಾಗಿ ಇಲ್ಲೂ ಸಹಿತ ಈ ಆ್ಯಂಗಲ್ ಎಕ್ಸ್ ಬೇಕು ಅಂತಂದರೆ 50 + 60 ಮಾಡ್ಕೊಂಡ್ರಿ ಅಂತಂದರೆ ಎಕ್ಸ್ ಸಿಗುತ್ತೆ. ಹೌದಲ್ವಾ? ಜೊತೆಗೆ 50 60 ಇದೆ ಅಂದರೆ 110 ಡಿಗ್ರಿ ಇದೆ, ಪ್ಲಸ್ y ಈಸ್ ಈಕ್ವಲ್ ಟು ಏನಾಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ. ಸೊ ಯು ಕ್ಯಾನ್ ಸಾಲ್ವ್ ಈಸಿಲಿ ಅಲ್ವಾ? ಇನ್ ಐಸೋಸಿಲಸ್ ಟ್ರಯಾಂಗಲಲ್ಲಿ ನಾನು ಆಗಲೇ ಇಲ್ಲಿ ಒಂದು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೆ. ಎಕ್ಸಾಂಪಲ್ ಕ್ವಶನ್ಸನ್ನು ಕೊಟ್ಟಿದ್ರು ಅವರು. ಇಲ್ಲಿ ನೋಡಿ, ಎಕ್ಸ್ ದೇ ಆರ್ ಈಕ್ವಲ್. ಇನ್ನು ಐಸೋಸಿಲಸ್ ಟ್ರಯಾಂಗಲಲ್ಲಿ ಏನಾಗಿರುತ್ತೆ? ಎರಡು ಲೆಂತ್ ಈಕ್ವಲ್ ಆಗಿರುತ್ತೆ. ಹಾಗೆ ಎರಡು ಲೆಂತ್ ಈಕ್ವಲ್ ಇದೆ ಅಂತಂದರೆ ಆ ಎರಡು ಲೆಂತ್ ಫಾರ್ಮ್ ಮಾಡುವಂತಹ ಆ್ಯಂಗಲ್ಸು ಸಹಿತ ಏನಾಗಿರುತ್ತೆ? ಅಲ್ಲಿ ಈಕ್ವಲ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಇದು ಸಹಿತ ಇದೊಂದು ಕಾನ್ಸೆಪ್ಟ್ ಆಗಿರುತ್ತೆ. ಜೊತೆಗೆ ಇನ್ನು ಈಕ್ವಲ್ಯಾಟ್ರಲ್ ಟ್ರಯಾಂಗಲ್, ಇದು ಐಸೋಸಿಲಸ್ ಅಂತಲೇ ಇದೆ. ಈಕ್ವಲ್ಯಾಟ್ರಲ್ ಟ್ರಯಾಂಗಲ್ ಏನಾಗಿರುತ್ತೆ? ಲೆಂತ್ ಈಕ್ವಲ್ ಇರುತ್ತೆ, ಹಾಗೆ ಆ್ಯಂಗಲ್ ಸಹಿತ ಈಕ್ವಲ್ ಆಗಿರುತ್ತೆ. ಹಾಗಿದ್ರೆ ಅಲ್ಲಿ ಏನಾಗುತ್ತೆ ಅಂದರೆ, ನೀವು ಈ ಐಸೋಸಿಲಸ್ ಟ್ರಯಾಂಗಲಲ್ಲಿ ಒನ್ ಸೈಡ್ 50 ಡಿಗ್ರಿ ಅಂತ ಕೊಟ್ಟಿದ್ದಾರೆ ಅಂತಂದರೆ ಯು ಹ್ಯಾವ್ ಟು ಫೈಂಡ್ ಔಟ್ ದ ಆ್ಯಂಗಲ್ ಅಂತ ಎಕ್ಸ್ ಅಂತ ಕೊಟ್ಟಿದ್ದಾರೆ. ನಿಮಗೆ ಅಲ್ಲಿ ಇನ್ನೊಂದು ಆ್ಯಂಗಲ್ನ ಕೊಡೋವಂತಹ ನೆಸೆಸಿಟಿನ ನಿಮಗಿರೋದಿಲ್ಲ. ಯಾಕಂದರೆ ಇಲ್ಲೂ ಸಹಿತ ಅದು 50 ಡಿಗ್ರಿ ಆಗಿರುತ್ತೆ. ಹಾಗೆ 50 + 50 ಅಂದರೆ 100 ಆಯಿತು, ಪ್ಲಸ್ ಆ್ಯಂಗಲ್ ಎಕ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಒಂದು ಆ್ಯಂಗಲ್ ಕೊಟ್ಟಿದ್ರು ಸಹಿತ ನಿಮಗಲ್ಲಿ ಇಟ್ಸ್ ಎನಫ್. ಈಗ ಇದೇ ಅಲ್ಲಪ್ಪ, ಇವಾಗ ಇದನ್ನು 50 ಡಿಗ್ರಿ ಅಂತ ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ. ಇದನ್ನು ನೀವು ಎಕ್ಸ್ ಅಂತ ಹೇಳಿ ಬರ್ಕೋತೀರಾ. ಸೊ ಅಲ್ಲಿಗೇನಾಯಿತು? 2x ಆಯಿತು. 2x + 50 ಡಿಗ್ರಿ ವಿಚ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಈಗೇನಾಯಿತು? 2x ಈಸ್ ಈಕ್ವಲ್ ಟು 130 ಡಿಗ್ರಿ ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು 65 ಆಯಿತು. ಈ ರೀತಿಯಾಗಿ ಏನು ಮಾಡ್ಬೋದು? ಐಸೋಸಿಲಸ್ ಟ್ರಯಾಂಗಲ್ ಸಿಂಬಲ್ಗಳನ್ನು ನೀವು ನೋಡಬೇಕು. ಈ ರೀತಿಯಾಗಿದೆ ಅಂತಂದರೆ ದೇರ್ ಲೆಂತ್ ಈಸ್ ಈಕ್ವಲ್. ಈ ರೀತಿಯಾಗಿ ಕೊಟ್ಟಿದ್ದಾರೆ ಅಂದರೆ ದೇರ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳಿ. ಗೊತ್ತಾಗ್ತಿದೆಯಾ? ಅದೇ ರೀತಿಯಾಗಿ ಇಲ್ಲಿ ನೋಡಬಹುದು, ದೇರ್ ಲೆಂತ್, ಮೂರದ್ದು ಲೆಂತ್ ಈಕ್ವಲ್ ಇದೆ. ಮೂರದ್ದು ಲೆಂತ್ ಈಕ್ವಲ್ ಇದೆ, ಇಟ್ ಮೀನ್ಸ್ ಆ್ಯಂಗಲ್ಸ್ ಆರ್ ಆಲ್ಸೋ ಈಕ್ವಲ್. ಸೊ ನೆಕ್ಸ್ಟ್ ಕ್ವಶನ್ಸಲ್ಲಿ ಕೊಡುವಾಗ ನಿಮಗೇನಾದರೂ ಈ ರೀತಿಯಾದಂತಹ ಲೈನ್ಸ್ಗಳನ್ನು ನಿಮಗೆ ರೆಪ್ರೆಸೆಂಟ್ ಮಾಡಿದರು ಅಂತಂದರೆ ಆಗ ನೀವು ಯು ಹ್ಯಾವ್ ಟು ಥಿಂಕ್ ಕ್ಲೀನ್. ಅದಕ್ಕೆ ನೀವು ಏನು ಮಾಡಬೇಕು? ಕ್ಲೀನಾಗಿ ಥಿಂಕ್ ಮಾಡೋದ್ರಿಂದ ನಿಮಗೆ ಆನ್ಸರ್ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಸಮ್ ಆಫ್ ದ ಲೆಂತ್ ಆಫ್ 2 ಸೈಡ್ಸ್ ಆಫ್ ಎ ಟ್ರಯಾಂಗಲ್. ಇಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಈಗ ನಮಗೆ ಆ್ಯಂಗಲ್ಸ್ಗಳನ್ನು ಕೊಟ್ಟಿದ್ದಾಗ ಇಂಟೀರಿಯರ್ ಆ್ಯಂಗಲ್ಸ್ಗಳು ಹಾಗೆ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ಗಳನ್ನು ಇಟ್ಕೊಂಡ್ಬಿಟ್ಟು ಯಾವ ರೀತಿಯಾಗಿ ಆ್ಯಂಗಲ್ಸ್ಗಳನ್ನು ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ಗೊತ್ತಾಯಿತು. ಆದರೆ ಈಗ ಇಲ್ಲಿ ಹೇಳ್ತಾ ಇದ್ದಾರೆ, ಇದು ಒಂದು ಟ್ರಯಾಂಗಲ್ನ ಒಂದು ಪ್ರಾಪರ್ಟಿ ಆಗಿರುತ್ತೆ. ಯಾವುದೇ ಒಂದು ಟ್ರಯಾಂಗಲ್ ಫಾರ್ಮೇಷನ್ ಆಗಬೇಕು ಅಂತಂದರೆ ಈ ಒಂದು ಪ್ರಾಪರ್ಟಿ ಫಾಲೋ ಆಗಿರಲೇಬೇಕು. ಯಾವುದದು ಅಂತಂದರೆ, ಈಗ ಇಲ್ಲೊಂದು ಟ್ರಯಾಂಗಲನ್ನು ಕೊಟ್ಟಿದ್ದೀನಿ. ಈಗ ಇದರ ಒಂದು ಟ್ರಯಾಂಗಲ್ನ ಲೆಂತ್ ABC 6 5 7 ಅಂತ ಅಂದ್ಕೊಳ್ಳೋಣ, ಆರ್ 5 6 7. ಓಕೆ, ಈಗ ಆ್ಯಂಗಲ್ ಲೆಂತ್ AB ಏನಿದೆ ಅಲ್ವಾ, ಈಗ ಲೆಂತ್ ನಾನು ಬೇರೆ ಕಲರ್ ತೊಗೋತಾ ಇದ್ದೀನಿ. AB ಲೆಂತ್ ಯಾವುದು? ದಟ್ ಈಸ್ 6 ಸೆಂಟಿಮೀಟರ್. ಈ AB ಲೆಂತ್ ಅನ್ನೋದು 6 ಸೆಂಟಿಮೀಟರ್ ಏನಿದೆ ಅಲ್ವಾ, ಕೆಳಗಡೆ ಬರ್ಕೋತೀನಿ, ಈಸ್ ಈಕ್ವಲ್ ಟು
ಈಗ ಉಳಿದಿರುವಂತಹ ಎರಡು ಲೆಂತನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ, ತಗೊಳ್ಬಿಡೋಣ. ಎ ಸಿ ಪ್ಲಸ್ ಬಿ ಸಿ, ಹೌದಲ್ವಾ? ಇದರ ಲೆಂತ್ ಏನಾಗಿದೆ? ಎ ಸಿ ಅಂದರೆ ಇಟ್ ಮೀನ್ಸ್ 5 + 7. ಈಗ 5 + 7 ಎಷ್ಟು? 12, ಹೌದಲ್ವಾ? ಈಗ ಅವ್ರು ಏನು ಹೇಳ್ತಿದ್ದಾರೆ ಅಂತಂದರೆ, ಯಾವುದೇ ಎರಡು ಲೆಂತನ್ನು ನಾವು ಆ್ಯಡ್ ಮಾಡಿದ್ವಿ ಅಂತಂದರೆ, ಇಲ್ಲಿ ಯಾವೆರಡು ಲೆಂತನ್ನು ಆ್ಯಡ್ ಮಾಡಿದ್ದೀವಿ? ಎ ಸಿ ಮತ್ತು ಬಿ ಸಿ ಅನ್ನೋ ಎರಡು ಲೆಂತನ್ನು ನಾವು ಆ್ಯಡ್ ಮಾಡಿದ್ದೀವಿ ಅಲ್ವಾ? ಈ ಎರಡು ಲೆಂತ್ಗಳನ್ನ ನಾವು ಆ್ಯಡ್ ಮಾಡಿದ್ವಿ ಅಂತಂದರೆ, ಟ್ರಯಾಂಗಲ್ನ ಯಾವುದೇ ಎರಡು ಲೆಂತ್ಗಳನ್ನು ನಾವು ಆ್ಯಡ್ ಮಾಡಿದ್ವಿ ಅಂತಂದರೆ, ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ದ ಥರ್ಡ್ ಸೈಡ್. ಅಂದರೆ ಇಲ್ಲೇನಾಗಿದೆ, ಈಗ ಎರಡು ಆ್ಯಂಗಲನ್ನು ನಾವು ಎರಡು ಲೆಂತನ್ನು ನಾವು ಆ್ಯಡ್ ಮಾಡಿದ್ವಿ. ಬಂದಿರುವಂತಹ ಆನ್ಸರ್ ಏನಪ್ಪ ಅಂತಂದರೆ ದಟ್ ಈಸ್ 12. ಇಲ್ಲಿರೋದು 6. ಇಟ್ ಈಸ್ ಅಂದರೆ 12 ಈಸ್ ಗ್ರೇಟರ್ ದ್ಯಾನ್ 6 ಆಗಿದೆ. ಮೂತಿ ಯಾವ ಕಡೆ ಓಪನ್ ಆಗಿದೆ ಅದು ಗ್ರೇಟರ್ ಅಂಥೇಳಿ ಅರ್ಥ ಅಲ್ವಾ? ಇಲ್ಲೂ ಸಹಿತ ಅವ್ರು ಹೇಳ್ತಾ ಇರೋದೇನು ಅಂತಂದರೆ, ದ ಸಮ್ ಆಫ್ ಲೆಂತ್ ಆಫ್ ಎನಿ 2 ಸೈಡ್ಸ್ ಆಫ್ ಎ ಟ್ರಯಾಂಗಲ್. ಈಗ ಎ ಬಿ ಬಿ ಸಿ ಎ ಸಿ ಇದೆ ಅಲ್ವಾ? ಈಗ ಎ ಸಿ ಈಗ ಇದು ಬೇಡ, ಇದು ಆ್ಯಕ್ಚುಲಿ ಸಾಲ್ವ್ ಆಗೋಲ್ಲ. 1 4 3 ತೊಗೊಳ್ಳೋಣ. ಈಗ ಎ ಬಿ ಮತ್ತು ಬಿ ಸಿನ ನಾನು ಆ್ಯಡ್ ಮಾಡ್ತಿದ್ದೀನಿ ಅಂತಂದರೆ, ಎ ಬಿ ಪ್ಲಸ್ ಬಿ ಸಿ = 1 + 4 ವಿಚ್ ಈಸ್ ಈಕ್ವಲ್ ಟು ವಾಟ್? 5. 5 ಈಸ್ ಗ್ರೇಟರ್ ದ್ಯಾನ್ ಬಿ ಸಿ, ದಟ್ ಈಸ್ 3. ಗೊತ್ತಾಗ್ತಿದೆಯಾ? ಯಾವ ಎರಡು ಲೆಂತ್ಗಳನ್ನು ನಾವು ಆ್ಯಡ್ ಮಾಡ್ತೀವೋ ಆ ಎರಡು ಲೆಂತನ್ನು ಆ್ಯಡ್ ಮಾಡಿದಾಗಿ ಬಂದಿರುವಂತಹ ಆನ್ಸರ್ ಏನಾಗಿರುತ್ತೆ? ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ದ ಥರ್ಡ್ ಸೈಡ್ ಲೆಂತ್. ಅದನ್ನೇ ಈ ಪ್ರಾಪರ್ಟಿ ಹೇಳೋದು. ಎ ಬಿ ಪ್ಲಸ್ ಬಿ ಸಿ ವಿಚ್ ಈಸ್ ಈಕ್ವಲ್ ಟು ಎ ಸಿ ಆಗಿರುತ್ತೆ. ನಾನು ಇಲ್ಲಿ ಚಿತ್ರದಲ್ಲಿ ನೋಡಬಹುದು, ಎ ಬಿ ಮತ್ತು ಬಿ ಸಿನ ನೀವು ಆ್ಯಡ್ ಮಾಡಿದ್ರಿ ಅಂತಂದರೆ ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ದ ಥರ್ಡ್ ಸೈಡ್. ಅದೇ ರೀತಿಯಾಗಿ ಬಿ ಸಿ ಮತ್ತು ಸಿ ಎನ ಆ್ಯಡ್ ಮಾಡ್ತಿದ್ದೀರಾ ಅಂತಂದರೆ ಇಟ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ದ ಥರ್ಡ್ ಸೈಡ್. ಹಾಗೆ ಇನ್ನೊಂದು ಸಿ ಎ ಮತ್ತು ಎ ಬಿ ಇವೆರಡನ್ನು ಆ್ಯಡ್ ಮಾಡಿದಾಗ ಉಳಿದಿರುವಂಥ ಒಂದು ಲೆಂತ್ ಯಾವುದಿರುತ್ತಲ್ಲ ಸೈಡ್, ಅದರ ಸೈಡ್ನ ಲೆಂತ್ ಏನಾಗಿರಬೇಕು, ಅದಕ್ಕಿನ್ನೂ ಸಹಿತ ಈ ಸಮ್ ಮಾಡಿರುವಂತಹ ಆನ್ಸರ್ ಏನಾಗಿರಬೇಕು? ಜಾಸ್ತಿ ಇರಬೇಕು. ಎನಿ ಟೈಮ್ ಇಟ್ ಮಸ್ಟ್ ಬಿ ಗ್ರೇಟರ್ ಅಲ್ವಾ ಅನಿಸುತ್ತೆ. ಈಗ ನೋಡಿ, ಒಂದು ಸಿಂಪಲ್ 1 2 3 ಇದನ್ನೇ ತಗೊತೀನಿ ನಾನು. 1 2 3. ಈಗ ಫಸ್ಟ್ ಕಂಡೀಷನ್ ಯಾವುದಿದೆ? ಎ ಬಿ ಪ್ಲಸ್ ಬಿ ಸಿ ಗ್ರೇಟರ್ ದ್ಯಾನ್ ಎ ಸಿ. ಇದನ್ನೇ ಮಾಡೋಣ. ಎ ಬಿ ಯಾವುದು? ಎ ಬಿ 1 ಇದೆ, ಪ್ಲಸ್ ಬಿ ಸಿ ಯಾವುದಿದೆ? 3 ಇದೆ. ಆನ್ಸರ್ ಎಷ್ಟು ಬಂತು? 4. ಈಸ್ 4 ಗ್ರೇಟರ್ ದ್ಯಾನ್ 2? ಎಸ್, ಇಟ್ ಈಸ್ ಗ್ರೇಟರ್ ದ್ಯಾನ್ 2. ನಂತರ ಅದೇ ರೀತಿಯಾಗಿ ಇನ್ನೊಂದು ತಗೊಳ್ಳೋಣ. ನೆಕ್ಸ್ಟ್ ಅಂದರೆ ಅಲ್ಲಿಗೆ ಟ್ರಯಾಂಗಲ್ ಫಾರ್ಮೇಷನ್ ಆಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಬಿ ಸಿ ಲೆಂತ್ ಎಷ್ಟಿದೆ? 3. ಸಿ ಎ ಲೆಂತ್ ಎಷ್ಟಿದೆ? 2 ವಿಚ್ ಈಸ್ ಈಕ್ವಲ್ ಟು 5 ಆಯಿತು. 5 ಈಸ್ ಗ್ರೇಟರ್ ದ್ಯಾನ್ 1. ಸೊ ದಿಸ್ ಕಂಡೀಷನ್ ಆಲ್ಸೋ ಹೋಲ್ಡ್ಸ್ ಗುಡ್. ನೆಕ್ಸ್ಟ್ ಥರ್ಡ್ ಕಂಡೀಷನ್ ನೋಡೋಣ. ಅಂದರೆ 1 2 3. ಸಿ ಎ ಪ್ಲಸ್ ಎ ಬಿ. ಸಿ ಎ ಎಷ್ಟಿದೆ? 2 ಇದೆ. ಎ ಬಿ ಎಷ್ಟಿದೆ? 1 ಇದೆ. ಬಿ ಸಿ ಎಷ್ಟಿದೆ ಅಂದರೆ ಇದರ ಆನ್ಸರ್ ಎಷ್ಟು ಬಂತು? 3. ಅಲ್ಲಿಗೆ ಏನಾಯಿತು? ಆನ್ಸರ್ ಎ ಬಿ ಆಯಿತು. ಬಿ ಸಿ ಎಷ್ಟು ಬಂತು ಹಾಗಿದ್ರೆ? ಬಿ ಸಿ 3 ಈಸ್ ಈಕ್ವಲ್ ಟು 3 ಬಂತು. ಸೊ ಈ ಕಂಡೀಷನ್ ತಪ್ಪಾಗುತ್ತೆ. ಗೊತ್ತಾಗ್ತಿದೆಯಾ? ಈ ರೀತಿಯಾಗಿ ನೀವು ಸಾಲ್ವ್ ಮಾಡ್ಕೋಬೋದು. 3 ಈಸ್ ಈಕ್ವಲ್ ಟು 3 ಆ್ಯಕ್ಚುಲಿ ಇದು ಬಂದಾಗೂ ಸಹಿತ ನಿಮಗೆ ಅಲ್ಲಿಗೆ ಫಾರ್ಮೇಷನ್ ಆಗೇ ಆಗುತ್ತೆ. ಯಾಕಂದರೆ ಇನ್ನೆರಡು ಕಂಡೀಷನ್ ಹೋಲ್ಡ್ಸ್ ಗುಡ್ ಅಂತ ಹೇಳಿದ್ವಿ ಅಂತ ಅಂದಮೇಲೆ ಇನ್ನೇನು ಮತ್ತೆ ಥರ್ಡ್ ಸೈಡ್ ಅದನ್ನು ನಾವು ಹೇಳದೇ ಇದ್ರೂ ನಾವು ಅಂಡರ್ಸ್ಟುಡ್ ಅದು ಇಟ್ ಮಸ್ಟ್ ಫಾರ್ಮ್ ಎ ಟ್ರಯಾಂಗಲ್. ಅಲ್ಲಿಗೆ ಟ್ರಯಾಂಗಲ್ ಫಾರ್ಮೇಷನ್ ಆಗುತ್ತೆ ಅನ್ನೋದು ನಮಗೆ ಪ್ರೂವ್ ಆಗಿರುತ್ತೆ ಎರಡು ಕಂಡೀಷನಲ್ಲಿ ಅಲ್ವಾ? ಅದು ಸಹಿತ ನಿಮಗೆ ಮುಖ್ಯ ಆಗಿರುತ್ತೆ. ಇಲ್ಲಿ ನಾನು 4 ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಈ 4 ಕ್ವಶನ್ಸ್ಗಳಂದರೆ ಇದು 10 ಸೆಂಟಿಮೀಟರ್, 11 ಸೆಂಟಿಮೀಟರ್ ಹಾಗೆ 13 ಸೆಂಟಿಮೀಟರ್ ಅಂತ ಹೇಳಿ ಇವುಗಳು ಟ್ರಯಾಂಗಲ್ ಫಾರ್ಮೇಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಂಥೇಳಿ ನನ್ನ ಪ್ರಶ್ನೆ. ಈ ರೀತಿಯಾಗಿ ಟ್ರಯಾಂಗಲನ್ನು ಬರ್ಕೊಳ್ಳಿ. ಎ ಬಿ ಸಿ ಅಂತ ತೊಗೋಬೇಕು ಅಂತೇನಿಲ್ಲ, ಪಿ ಕ್ಯೂ ಆರ್ ಅಂತ ಹೇಳಿ ತೊಗೊಳ್ಳಿ. ಯಾವುದಾದ್ರೂ ಎರಡು ಸೈಡ್ಗಳನ್ನು ಆ್ಯಡ್ ಮಾಡಿ ವಿಚ್ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಥರ್ಡ್ ಸೈಡ್ ಅಂಥೇಳಿ ಬರ್ಕೊಳ್ಳಿ. ಆನಂತರ ಫಾರ್ಮುಲಾ ಏನು ಬಂದಿರುವಂತಹ ಲೆನ್ಸ್ಗಳಿರುತ್ತಲ್ಲ ಆ ಲೆನ್ಸ್ಗಳನ್ನು ನೀವು ಇಲ್ಲಿ ಕೊಟ್ಟಿರೋ ಲೆನ್ಸ್ಗಳನ್ನು ಆ್ಯಡ್ ಮಾಡಿ ಅದು ಹೋಲ್ಡ್ಸ್ ಗುಡ್ ಆರ್ ನಾಟ್ ಅನ್ನೋದನ್ನು ನೀವು ವೆರಿಫೈ ಮಾಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಪ್ರಾಪರ್ಟಿ ಬರುತ್ತೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆ್ಯಂಡ್ ಪೈಥಾಗೋರಸ್ ಪ್ರಾಪರ್ಟಿ. ರೈಟ್ ಆ್ಯಂಗಲ್ ಟ್ರಯಾಂಗಲ್ಗಳಲ್ಲಿ ಒಂದು ಇಂಪಾರ್ಟೆಂಟ್ ಹಾಗೆ ಒಂದು ಯುನೀಕ್ ಆಗಿರುವಂಥ ಒಂದು ಪ್ರಾಪರ್ಟಿ ಇದೆ. ಅದನ್ನೇ ನಾವು ಪೈಥಾಗೋರಸ್ ಪ್ರಾಪರ್ಟಿ ಅಂತ ಹೇಳಿ ಕರಿತೀವಿ. ಯೂಶಲಿ ಅದು ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ನಾವು ನೋಡಬಹುದು. ಬಿ ಎ ಸಿ ಅದರ ಒಂದು ಲೆಂತ್ ರೀತಿಯಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್
ಇದರಲ್ಲಿ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಟರ್ಮ್ಸ್ಗಳು ಯಾವ್ಯಾವುದು ಅಂತಂದರೆ, ಒಂದು ಹೈಪೋತಿನಸ್ ಅಂಥೇಳಿ, ಇನ್ನೊಂದು ಲೆಗ್ಸ್ ಅಂಥೇಳಿ. ಅಂದರೆ ಇಲ್ಲಿ ನೀವು ನೋಡಬಹುದು ರೈಟ್ ಆ್ಯಂಗಲ್ಗೆ ಬೇಸ್ ಯಾವುದಿರುತ್ತಲ್ವ, ಇಲ್ಲಿ ಸಿ ಇದೆ, ಇಲ್ಲಿ ಹಾಗೆ ಇಲ್ಲಿ ಬಿ ಇದೆ. ಇವೆರಡೂ ಏನಾಗಿರುತ್ತೆ, ಲೆಗ್ಸ್ ಆಗಿರುತ್ತೆ. ಅಂದರೆ ಆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ನಿಂತ್ಕೋಬೇಕು ಅಂತಂದರೆ ಅವುಗಳಿಗೆ ಸಹಾಯಕ ಆಗಿರೋದು ಯಾವುದು, ಈ ಲೆಗ್ಸ್ ಅಂತ ಹೇಳಿ. ಇವೆರಡನ್ನ ಲೆಗ್ಸ್ ಅಂತ ಹೇಳಿ ಕರಿತೀವಿ. ಹಾಗೆ ಈ ಒಂದು ಇದೊಂದು ಲೆಂತ್ ಇದೆಯಲ್ಲ, ಇದನ್ನು ನಾವು ಹೈಪೋತಿನಸ್ ಅಂತ ಹೇಳಿ ಕರಿತೀವಿ. ಈ ಲೆಗ್ಸಿಗೆ ಏನಾಗಿರುತ್ತೆ, ಅದು ಅಪೋಸಿಟ್ ಆಗಿರುತ್ತೆ. ಈ ಲೆಗ್ಸ್ಗಳು ಫಾರ್ಮೇಷನ್ ಮಾಡಿರುವಂತಹ ಒಂದು ಆ್ಯಂಗಲಿಗೆ ಇದೇನಾಗಿರುತ್ತೆ, ಅಪೋಸಿಟ್ ಆಗಿರುತ್ತೆ ಈ ಹೈಪೋತಿನಸ್ ಲೆಂತ್. ನೆಕ್ಸ್ಟ್, ಈಗ ಇಲ್ಲಿ ಕೊಡ್ತಾ ಇರೋದೇನು ಅಂತಂದರೆ, 4 ರೀತಿಯಾದಂತಹ ಒಂದು ಏನು 8 ಟ್ರಯಾಂಗಲ್ಸ್ಗಳನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದ ನಂತರ ಒಂದು ಸ್ಕ್ವಯರ್ ಬರೋ ರೀತಿಲಿ ಒಂದು ಅದರಷ್ಟೇ ಲೆಂತ್ನಷ್ಟು ಏನು ಮಾಡಬೇಕು, ಈಗ ನೀವು 2 ಸೆಂಟಿಮೀಟರಷ್ಟು ನೀವು ಟ್ರಯಾಂಗಲನ್ನು ಕಟ್ ಮಾಡ್ಕೊಂಡಿದ್ದೀರಾ ಅಂತಂದರೆ 4 ಸೆಂಟಿಮೀಟರ್ನಷ್ಟು 4 ಯೂನಿಟ್ಸ್, ಎನಿ ಸೆಂಟಿಮೀಟರ್ ಆರ್ ಮೀಟರ್ ಎನಿಥಿಂಗ್ ನೀವು ತೊಗೊಂಡಿದ್ದೀರಾ ಅಂತಂದರೆ ಆ ಸ್ಕ್ವೇರ್ ಯೂನಿಟ್ಸ್ ಅಷ್ಟು ಏನು ಮಾಡಬೇಕು, ನೀವು ಸ್ಕ್ವೇರ್ಗಳನ್ನು ಒಂದು ರಫ್ ರೀತಿಲಿ ಹಿಂಗೆ ಬರ್ಕೊಂಡು ಆ ಟ್ರಯಾಂಗಲ್ಸ್ಗಳನ್ನು ನೀವು ಜೋಡಿಸ್ಬೇಕು. ಈ ರೀತಿಯಾಗಿ ಜೋಡಿಸಿದಾಗ ನಿಮಗೇನಾಗುತ್ತೆ, ನಿಮಗೆ ಇಲ್ಲಿ ಒಂದು ಸ್ಕ್ವೇರ್ ಫಾರ್ಮೇಷನ್ ಆಗಿರೋದನ್ನು ನೀವು ಗಮನಿಸಬಹುದು. ಸ್ಕ್ವೇರ್ನ ನಾವು ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂದರೆ, ಏರಿಯಾ ಆಫ್ ಸ್ಕ್ವೇರ್ ಈಸ್ ವಾಟ್, ದಟ್ ಈಸ್ ಎ ಸ್ಕ್ವೇರ್. ಅಂದರೆ ಸೈಡ್ ಇಂಟು ಸೈಡ್ ಅಲ್ವಾ. ಈ ಸೈಡ್ ಇಂಟು ಸೈಡ್ ಆಯಿತು ಅಂತಂದರೆ ಇಲ್ಲಿ ಸೈಡ್ ಯಾವುದಿದೆ, ಎ ಇದೆ, ಸೊ ಇಟ್ ಈಸ್ ಎ ಸ್ಕ್ವೇರ್. ನೆಕ್ಸ್ಟ್, ಇದು ಒಂದು ಕೇಸಲ್ಲಿ. ಇನ್ನೊಂದು ಸ್ಕ್ವೇರ್ ಬಿ ಅಂತ ಹೇಳಿ ತೊಗೊಂಡಿರ್ತೀವಲ್ವ, ಅಲ್ಲಿ 1 2 3 4 ಈ ರೀತಿಯಾದಂಥ ರೈಟ್ ಆ್ಯಂಗಲ್ ಟ್ರಯಾಂಗಲ್ಸ್ಗಳನ್ನು, ಇವೆಲ್ಲವೂ ಸಹಿತ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗಳೇ ಅಲ್ವಾ. ಈ ರೈಟ್ ಆ್ಯಂಗಲ್ ಟ್ರಯಾಂಗಲ್ಗಳನ್ನು ಪ್ಲೇಸ್ ಮಾಡ್ತಾ ಬನ್ನಿ. ಈ ರೀತಿಯಾಗಿ ಪ್ಲೇಸ್ ಮಾಡಿದಾಗೂ ಸಹಿತ ನಿಮಗೆ 2 ಸ್ಕ್ವೇರ್ಸ್ಗಳು ಫಾರ್ಮೇಷನ್ ಆಗಿರುತ್ತೆ. ಇಲ್ಲಿ ಹೇಗೆ ಒಂದು ಸ್ಕ್ವೇರ್ ಫಾರ್ಮೇಷನ್ ಆಗಿತ್ತು, ಇಲ್ಲಿ 2 ಸ್ಕ್ವೇರ್ಸ್ಗಳು ಫಾರ್ಮೇಷನ್ ಆಗಿರುತ್ತೆ. ಈ ಸ್ಕ್ವೇರ್ನ ನೀವು ಏರಿಯಾ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಇದರ ಏರಿಯಾ ಏನಾಗಿರುತ್ತೆ, ಸಿ ಸ್ಕ್ವೇರ್ ಆಗಿರುತ್ತೆ. ಹಾಗೆ ಇದರ ಏರಿಯಾ ಏನಾಗಿರುತ್ತೆ, ಬಿ ಸ್ಕ್ವೇರ್ ಆಗಿರುತ್ತೆ. ಬಿಕಾಸ್ ದ ಏರಿಯಾ ಆಫ್ ದ ಸ್ಕ್ವೇರ್ ಈಸ್ ಸೈಡ್ ಇಂಟು ಸೈಡ್. ವಾಟ್ ಈಸ್ ದ ಸೈಡ್ ಆಫ್ ದಿಸ್ ಸ್ಕ್ವೇರ್, ಸಿ ಆ್ಯಂಡ್ ಸಿ, ಸೊ ಇಟ್ ಈಸ್ ಸಿ ಸ್ಕ್ವೇರ್. ಹಿಯರ್ ಬಿ ಇಂಟು ಬಿ, ಇಟ್ ಈಸ್ ಬಿ ಸ್ಕ್ವೇರ್. ಹಾಗಿದ್ರೆ ಇವೆರಡನ್ನ ನಾವು ಫೈಂಡ್ ಔಟ್ ಮಾಡಬೇಕು ಅನ್ನೋದಾದರೆ, ಅಂದರೆ ಆ ಟ್ರಯಾಂಗಲ್ ಇಲ್ಲಿ ಸ್ಕ್ವೇರ್ ಎರಡರದ್ದು ನಾವು ತೊಗೊಳ್ಳೋದಾದರೆ, ಅಲ್ಲಿಗೆ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅಂತೇಳಿ ಈಸಿಯಾಗಿ ಹೇಳಬಹುದು. ಇದನ್ನೇ ಈ ಒಂದು ನಿಮಗೆ ಏನು ಹೈಪೋತಿನಸ್ ಆ್ಯಂಡ್ ಲೆಗ್ಸ್ ಜೊತೆಗೆ ಪೈಥಾಗೋರಸ್ ಪ್ರಾಪರ್ಟಿ ಅಂತ ಹೇಳ್ತೀವಲ್ವ, ಇದೇ ಆಗಿರುತ್ತೆ. ಅಂದರೆ ಒಂದು ಟ್ರಯಾಂಗಲ್ ಇಲ್ಲಿ ನೋಡಬಹುದು, ಒಂದು ಫಸ್ಟ್ ಹೇಳಿಬಿಡ್ತೀನಿ. ಒಂದು ಟ್ರಯಾಂಗಲ್, ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಎ ಬಿ ಸಿ ಅಂಥೇಳಿ ತೊಗೊಂಡ್ರಿ ಅಂತಂದರೆ, ಈ ಹೈಪೋತಿನಸ್ ಅನ್ನೋದು ಇದರ ಸ್ಕ್ವೇರ್ ಏನಾಗಿರುತ್ತೆ, ಆ 2 ಲೆಗ್ಸ್ ಇರ್ತಾವಲ್ಲ, ಈ 2 ಲೆಗ್ಸ್ನ ಸಮ್ ಜೊತೆಗೆ ಅದರ ಸ್ಕ್ವೇರ್ ಆಗಿರುತ್ತೆ. ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಆಗಿರುತ್ತೆ. ಅವೆಷ್ಟನ್ನು ನಾವು ಸ್ಕ್ವೇರಲ್ಲೇ ತೊಗೊಂಡಿರ್ತೀವಿ. ಜೊತೆಗೆ ಅವುಗಳ ಸಮ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಹೈಪೋತಿನಸ್ಗೆ ಈಕ್ವಲ್ ಆಗಿರುತ್ತೆ. ಇದನ್ನು ಯಾವುದು ಹೇಳ್ತಾರೆ, ಪೈಥಾಗೋರಸ್ ಅವ್ರು ಹೇಳ್ತಾರೆ. ಪೈಥಾಗೋರಸ್ ಅಂದರೆ ಒಬ್ಬ ಮ್ಯಾಥಮೆಟಿಷಿಯನ್ನ ನೇಮ್ ಆಗಿರುತ್ತೆ. ದ ಸ್ಕ್ವೇರ್ಸ್ ಆರ್ ಐಡೆಂಟಿಕಲ್, ದ 8 ಟ್ರಯಾಂಗಲ್ಸ್ ಇನ್ಸರ್ಟೆಡ್ ಆರ್ ಆಲ್ಸೋ ಐಡೆಂಟಿಕಲ್. ಅಂದರೆ ನಾವಲ್ಲಿ 8 ಟ್ರಯಾಂಗಲ್ಸ್ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಗಳನ್ನು ತೊಗೊಂಡ್ಬಿಟ್ಟು ಡಿಫ್ರೆಂಟ್ ಇದರಲ್ಲಿ ಪ್ಲೇಸ್ ಮಾಡಿರ್ತೀವಲ್ವ, ಅದರಿಂದ ಫಾರ್ಮೇಷನ್ ಆಗುವಂತಹ ಸ್ಕ್ವೇರ್ಗಳೇನಾಗಿರುತ್ತೆ, ಈಗ ನೋಡ್ಬೋದು ಸ್ಕ್ವೇರ್ ಎ. ಈ ಸ್ಕ್ವೇರ್ ಎಲ್ಲಿ ಏನಾಗಿರುತ್ತೆ, ಅನ್ಕವರ್ಡ್ ಏರಿಯಾ ಆಫ್ ಸ್ಕ್ವೇರ್ ಇಲ್ಲಿ ನಾವು ಪ್ಲೇಸ್ ಮಾಡಿದಾಗ ಬಂದಿರುವಂತಹ ಇಲ್ಲಿ ಸ್ಕ್ವೇರ್ ಏನಾಗಿರುತ್ತೆ ಅಂದರೆ, ಅದು ಸ್ಕ್ವೇರ್ ಅದರದ್ದು ಏರಿಯಾ ಏನಾಗಿರುತ್ತೆ, ಎ ಸ್ಕ್ವೇರ್ ಆಗಿರುತ್ತೆ. ಹಾಗೆ ಉಳಿದಿರೋದು ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಆಗಿರುತ್ತೆ. ಇದನ್ನೇ ಅವರು ಪೈಥಾಗೋರಸ್ ಪ್ರಾಪರ್ಟಿ ಅಂತ ಹೇಳಿ ಕರಿತೀವಿ. ಅಂದರೆ ಅದರ ಒಂದು ಸ್ಟೇಟ್ಮೆಂಟ್ ಏನಪ್ಪ ಅಂತಂದರೆ, ಇನ್ನೇ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಇಟ್ ಹೋಲ್ಡ್ಸ್ ಗುಡ್ ಓನ್ಲಿ ಫಾರ್ ದ ರೈಟ್ ಆ್ಯಂಗಲ್ಸ್, ನಾಟ್ ಅದರ್ ಆ್ಯಂಗಲ್ಸ್. ಐಸೋಸಿಲಸ್ಗೆ ಇದು ಅಪ್ಲೈ ಆಗಲ್ಲ. ಹಾಗೆ ಜೊತೆಗೆ ಸ್ಕೇಲಿನ್ ಟ್ರಯಾಂಗಲ್ಗೆ ಅಪ್ಲೈ ಆಗಲ್ಲ. ಅಕ್ಯೂಟ್ ಆ್ಯಂಗಲ್, ಅಬ್ಟ್ಯೂಸ್ ಆ್ಯಂಗಲ್, ಎನಿ ಟ್ರಯಾಂಗಲ್ಸ್ಗಳಿಗೂ ಇದು ಅಪ್ಲೈ ಆಗೋದಿಲ್ಲ. ಬಟ್ it applies only for the right angle triangle. Square of the hypotenuse is equal to the sum of the square on the legs. ಅಥವಾ ಲೆಗ್ಸ್ ಅಂತನಾದರೂ ಹೇಳ್ಬೋದು, ಅಥವಾ ಸ್ಕ್ವೇರ್ ಆಫ್ ದ ಅದರ್ 2 ಸೈಡ್ಸ್ ಅಂತಲೂ ಸಹಿತ ನೀವು ಹೇಳಬಹುದು. ಗೊತ್ತಾಗ್ತಿದೆಯಾ? ಇದರ ನಿಮ್ಮ ಮೇಜರ್ ಒಂದು ಕಂಡುಹಿಡ್ಕೋಬೇಕಾಗಿರೋದೇನು ಅಂದರೆ, ಯಾವುದು ಹೈಪೋತಿನಸ್ ಅನ್ನೋದನ್ನು ಕಂಡುಹಿಡ್ಕೋಬೇಕು. ಅದನ್ನು ಹೇಗೆ ಕಂಡುಹಿಡಬೇಕು ಅಂತಂದರೆ, ಒಂದು ಟ್ರಯಾಂಗಲನ್ನು ಕೊಟ್ಟಿದ್ದಾರೆ ಅಂತಂದರೆ,
ಟ್ರಯಾಂಗಲ್ ದಟ್ ಈಸ್ ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಕೊಟ್ಟಿದ್ದಾರೆ ಅಂದರೆ ಇದಕ್ಕೆ ಅಪೋಸಿಟ್ ಆಗಿರೋದು ಯಾವುದು, ಅದು ಹೈಪೋತಿನಸ್ ಆಗಿರುತ್ತೆ. ಅದಿಷ್ಟು ಗೊತ್ತಿರಲಿ. ಈಗ ಏನಾದರೂ ಟ್ರಯಾಂಗಲ್ ಈ ರೀತಿಯಾಗಿ ಕೊಟ್ಟಿದ್ರಪ್ಪ, ಇದು ಟ್ರಯಾಂಗಲ, ಇದಾಗ ಹೈಪೋತಿನಸ್ ಇದಾಗುತ್ತೆ. ನೆಕ್ಸ್ಟ್ ಇದು ಟ್ರಯಾಂಗಲ್ 90 ಡಿಗ್ರಿ, ಇದಕ್ಕೆ ಅಪೋಸಿಟ್ ಆಗಿರುತ್ತೆ ಯಾವುದು, ಹೈಪೋತಿನಸ್. ಅಂದರೆ ಈ ಹೈಪೋತಿನಸ್ ಅನ್ನೋದು ಅಂದರೆ ಇದು ಎ, ಇದು ಬಿ, ಇದು ಸಿ ಅಂತ ತೊಗೊಂಡ್ರೆ A² = B² + C² ಆಗಿರುತ್ತೆ. ಹೀಗೆ ತೊಗೋಬೇಕಾ? ಹೀಗೆ ತೊಗೋಬೇಕು ಅಂತೇನು ರೂಲ್ಸ್ ಇಲ್ಲ. ಇಲ್ಲಿ ಬಿ ಇತ್ತು, ಸಿ ಇತ್ತು, ಎ ಇತ್ತು ಅಂತಂದರೆ ಇಲ್ಲಿಗೇನಾಗುತ್ತೆ, B² = A² + C² ಆಗಿರುತ್ತೆ. ಯಾವುದು ಹೈಪೋತಿನಸ್ ಆಗಿರುತ್ತೆ ಅದನ್ನು ನೀವು ಫೈಂಡ್ ಔಟ್ ಮಾಡ್ಕೊಂಬಿಟ್ರಿ ಅಂದರೆ ಇಟ್ ಈಸ್ ಈಸಿ ಫಾರ್ ಯು ಟು ಕ್ಯಾಲ್ಕುಲೇಟ್ ದ ಲೆನ್ಸ್ ಆಫ್ ದ ಅದರ್ 2 sides ಆಫ್ ದ ಟ್ರಯಾಂಗಲ್. ನೆಕ್ಸ್ಟ್ ಇಷ್ಟಕ್ಕೆ ಇಲ್ಲಿ ಕಾನ್ಸೆಪ್ಟ್ ಕಂಪ್ಲೀಟ್ ಆಗುತ್ತೆ. ಇದಿಷ್ಟು ನಿಮಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಹಾಗೆ ನಿಮಗೆ ಏನಾದರೂ ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳಲ್ಲಿ ಡೌಟ್ ಇತ್ತು ಅಂತಂದರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ಟೆಲಿಗ್ರಾಮ್. ಹಾಗೆ ಎನಿ ಡೌಟ್ಸ್ ಜೊತೆಗೆ ಎನಿ ಅಪ್ಲೈಡ್ ಕ್ವಶನ್ಸ್ ಇತ್ತು ಅಂದ್ರೂ, ಕನ್ಫ್ಯೂಷನ್ಸ್ ಆಗ್ತಿದೆ ಅಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಇನ್ ಟೆಲಿಗ್ರಾಮ್. ಡೋಂಟ್ ಫಾರ್ಗೆಟ್ ಟು subscribe our channel. Thank you so much for watching this video. Thank you. Bye. Have a good day.